ಓಂಕಾರ ರೇಂಕಾರ ಕ್ಲೀಂಕಾರ ನೀನು ಆದರೂ ಅಮ್ಮ ಎನ್ನುವವ ನಾನು. ನೀಡೆ ನಗೆ ನಿನ್ನ ತಾಯಿ ಮಡಿಲಿನ ಸರೆಯ, ನೀಡೆ ನಗೆ ನಿನ್ನ ತಾಯಿ ಮಡಿಲಿನ ಸರೆಯ. ಓಡೋಡಿ ಬಂದೆ ನಮ್ಮ ನಿನ್ನ ತನಯ, ಓಡೋಡಿ ಬಂದೆ ನಮ್ಮ ನಿನ್ನ ತನಯ. ಓಂಕಾರಿ ಹ್ರೀಂಕಾರಿ ಕ್ಲೀಂಕಾರಿ ನೀನು ಆದರೂ ಅಮ್ಮ ಎನ್ನುವವ ನಾನು. ಓಂಕಾರಿ ಹ್ರೀಂಕಾರಿ ಕ್ಲೀಂಕಾರಿ ನೀನು ಆದರೂ ಅಮ್ಮ ಎನ್ನುವವ ನಾನು. ನೀಡೆ ನಗೆ ನಿನ್ನ ತಾಯಿ ಮಡಿಲಿನ ಸರೆಯ, ನೀಡೆ ನಗೆ ನಿನ್ನ ತಾಯಿ ಮಡಿಲಿನ ಸರೆಯ. ಓಡೋಡಿ ಬಂದೆ ನಮ್ಮ ನಿನ್ನ ತನಯ, ಓಡೋಡಿ ಬಂದೆ ನಮ್ಮ ನಿನ್ನ ತನಯ. ಓಂಕಾರಿ ಹ್ರೀಂಕಾರಿ ಕ್ಲೀಂಕಾರಿ ನೀನು ಆದರೂ ಅಮ್ಮ ಎನ್ನುವವ ನಾನು. ಓಂಕಾರಿ ಹ್ರೀಂಕಾರಿ ಕ್ಲೀಂಕಾರಿ ನೀನು ಆದರೂ ಅಮ್ಮ ಎನ್ನುವವ ನಾನು. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ.
ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಗೋಪ್ತ ದಾಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ. ಗುಪ್ತ ದಾಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ. ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ. ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ. ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. तव कथामृतम् तप्तजीवनम् कविभिरीडितम् कल्मषापहम्. श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना. ಶ್ರೀರಾಮಕೃಷ್ಣರು ಒಮ್ಮೆ ದಕ್ಷಿಣೇಶ್ವರದಲ್ಲಿ ತಮ್ಮ ಭಾವಿ ಸನ್ಯಾಸಿ ಶಿಷ್ಯರನ್ನ, ಅಂದರೆ ಯುವಕ ಶಿಷ್ಯರನ್ನ, ನರೇಂದ್ರಾದಿಗಳನ್ನ ಸ್ವಲ್ಪ ಏಕಾಂತಕ್ಕೆ ಕರೆದುಕೊಂಡು ಹೋಗಿ ತುಂಬ ವ್ಯಾಕುಲ ಹೃದಯದಿಂದ ಅವರಿಗೆ ಹೇಳಿದ್ರಂತೆ, ಖಂಡಿತವಾಗಿ ವೈವಾಹಿಕ ಬಂಧನಕ್ಕೆ ಸಿಕ್ಕಿ ಬೀಳ್ಬೇಡಿ, ಅದರೊಳಗೆ ಏನೂ ಇಲ್ಲ, ನಾನು ಖಂಡಿತ ಹೇಳ್ತೇನೆ, ಸತ್ಯವಾಗಿ ಹೇಳ್ತೇನೆ, ಅದರೊಳಗೆ ಸಿಕ್ಕಿ ಬೀಳ್ಬೇಡಿ ನೀವು ಅಂಥೇಳಿ ಅದು ಎಷ್ಟು ಹೊಲಸು ಅನ್ನೋದನ್ನು ಕೂಡ ಅವರಿಗೆ ಚಿರಮುದ್ರಿತವಾಗುವಂತೆ ವಿವರಿಸಿದ್ರಂತೆ. ಈ ಮಾತುಗಳೆಲ್ಲ ಎಲ್ಲೂ ಅಚ್ಚಾಗಿಲ್ಲ. ಅಚ್ಚಾಗಿಬಿಟ್ಟೆ ಜನ ಹುಚ್ಚಾಗಿಬಿಡ್ತಾರೆ. ಹೀಗೆ ಹೇಳಿಬಿಟ್ಟಿದ್ರೆ ಶ್ರೀರಾಮಕೃಷ್ಣ ಅಂತ. ಅದು ಯಾರಿಗೆ ಏನು ಅಂತ ಯೋಚನೆ ಮಾಡೋದಿಲ್ಲ. ಪಾಪ ಯಾರು ಸಾಧನೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೋ ಯುವಕರು, ಅವ್ರನ್ನ
ಏಕಾಂತವಾಗಿ ಕರೆದು ಹೇಳಿದಂಥ ಮಾತು. ಅದು ಏಕಾಂತವಾಗಿಯೇ ಹೇಳಿದ್ದು. ಅದೀಗ ಸಾರ್ವಜನಿಕವಾಗಿ ಬಿಟ್ಟಿದೆ. ಈಗ ಅಂತ ನಾನು ಹೇಳಿಬಿಟ್ಟೆ, ಸಾರ್ವಜನಿಕ ಆಗಿಬಿಡ್ತು. ಯಾತಕ್ಕೆ ಹೇಳಬೇಕಾಗಿತ್ತು? ಅಷ್ಟು ಏಕಾಂತವಾಗಿ ಹೇಳಿದಂತಹ ಮಾತನ್ನು ಸಾರ್ವಜನಿಕವಾಗಿ ಯಾತಕ್ಕೆ ಹೇಳಬೇಕಾಗಿತ್ತು ಅಂತಂದ್ರೆ, ಈ ತರ ಹೇಳಿದ್ರು ಅಂತ ಹೇಳೋದಕ್ಕೋಸ್ಕರ ಅಷ್ಟೇ. ಎಲ್ಲ ಯುವಕರು ಕೂಡ ಬಂದು ರಾಮಕೃಷ್ಣಾಶ್ರಮದಲ್ಲೂ ಸನ್ಯಾಸಿಗಳಾಗಬೇಕು ಅಂತ ಉದ್ದೇಶದಿಂದ ಹೇಳಿದ್ದಲ್ಲ, ಖಂಡಿತವಾಗಿಯೂ ಅಲ್ಲ. ಆ ತರಹ ಯಾರಂದ್ರೆ ಅವರು ಸನ್ಯಾಸಿಗಳಾಗೋದಕ್ಕೆ ಸಾಧ್ಯವೂ ಇಲ್ಲ, ಆದರೆ ಏನು ಸ್ವಾರಸ್ಯವೂ ಇಲ್ಲ, ಆದ್ರೆ ಅವರೇನು ಒಳ್ಳೆ ಹೆಸರು ತರೋದು ಇಲ್ಲ. ಹಾಗೆಲ್ಲ ಯಾರಂದ್ರೆ ಅವರು ಸನ್ಯಾಸಿಗಳಾಗಬಾರ್ದು. ಹೇಗೆ ವಿವಾಹವಾಗಲೇಬೇಕು ತಾನು ಅಂತ ಹೇಳ್ತಕ್ಕಂಥ ವ್ಯಾಕುಲತೆ ಆ ಪ್ರಾಪಂಚಿಕರಿಗೆ ಬರುತ್ತೋ, ಅದೇ ರೀತಿಯಲ್ಲಿ ತಾನು ಸನ್ಯಾಸಿ ಆಗಲೇಬೇಕು ಅಂತ ಹೇಳ್ತಕ್ಕಂಥ ಒಂದು ವ್ಯಾಕುಲತೆ ಇವರಲ್ಲಿ ಬಂದಿರಬೇಕು. ಅಂಥವ್ರು ಮಾತ್ರವೇ ಸನ್ಯಾಸಿಗಳಾಗಬೇಕು, ಕೊನೆವರೆಗೂ ಕೂಡ ಪಟ್ಟಾಗಿ ಉಳಿದಿರಬೇಕು ಆ ಸ್ಥಿತಿಯಲ್ಲಿ. ಯಾತಕ್ಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ಕಳೆದ ಶನಿವಾರ ಶ್ರೀರಾಮಕೃಷ್ಣರು ಆ ಮಾಸ್ಟರ್ ಮಹಾಶಯನಿಗೆ, ಗೃಹಸ್ಥ ಭಕ್ತನಿಗೆ ಏನು ಹೇಳಿದ್ರು? ನಿನಗೇನು ನಾಚಿಕೆ ಆಗುವುದಿಲ್ವೇ? ಮಕ್ಕಳಾಗಿದ್ರು ಹೆಂಡತಿಯ ಸಹವಾಸ ಮಾಡೋದು ಅಸಹ್ಯ ತೋರೋದಿಲ್ವೇ? ಪಶುವಿನ ಹಾಗೆ ವ್ಯವಹರಿಸೋದಕ್ಕೆ ನರ, ರಕ್ತ, ಮಲ, ಮೂತ್ರ ಇವುಗಳಿಂದ ಕೂಡಿದ ದೇಹ ನೋಡಿ ಹೇವರಿಕೆ ಆಗುವುದಿಲ್ವೇ ನಿನಗೆ? ಯಾರು ಭಗವಂತನ ಪಾದ ಪದ್ಮಗಳ ಚಿಂತನೆಯನ್ನು ಮಾಡ್ತಾ ಇದ್ದಾನೋ ಆತನಿಗೆ ಪರಮ ಸುಂದರ ರಮಣಿಯೂ ಚಿತೆಯ ಭಸ್ಮದ ಹಾಗೆ ತೋರಿ ಬರ್ತಾಳೆ. ಯಾವ ಶರೀರ ನಶ್ವರವಾದದ್ದೋ, ಯಾವುದರಲ್ಲಿ ಕ್ರಿಮಿ, ಕೀಟ, ಶ್ಲೇಷ್ಮ ಇವೇ ಮೊದಲಾದ ಅಸಹ್ಯ ವಸ್ತುಗಳು ತುಂಬಿವೆಯೋ ಅಂಥ ಶರೀರದೊಡನೆ ಆನಂದ ಪಡುವುದು ಏನು ನಾಚಿಕೆ ಆಗುವುದಿಲ್ಲವೇ? ಮಾಸ್ಟರ್ ಲಜ್ಜೆಯಿಂದ ತಲೆ ತಗ್ಗಿಸಿ ಸುಮ್ಮನೆ ಕುಳಿತಿದ್ದಾನೆ ಅಂತನ್ನುವ ಮಾತು ಬಂತಲ್ಲ, ಆ ಮಾತನ್ನ ಹೇಳೋ ಬೇಡೋ ಅಂತ ಹೇಳೇ ಬಿಟ್ಟೆ. ಹೇಳಿ ಆಮೇಲೆ ಯೋಚನೆ ಮಾಡಿದೆ, ಮುಂದಿನ ಶನಿವಾರ ಜನ ಬರ್ಲಿಕ್ಕಿಲ್ಲ ಅಂತ. ಇವತ್ತು ದೇವರು ಕಾಪಾಡಿದ, ಎಲ್ಲ ಬರೀತಾರೆ. ನಿಜ, ಇದು ಮಾಸ್ಟರ್ ಮಾಷೇನಿಗೆ ಹೇಳಿದಂತಹ ಮಾತು. ಅವನು ಅದನ್ನು ಬರಿದೇನೆ ಇದ್ರೆ ಚೆನ್ನಾಗಿರ್ತಿತ್ತು, ನಾವು ಅದನ್ನು ಹೇಳೋ ಸಂದರ್ಭವೇ ಬರ್ತಿರಲಿಲ್ಲ. ಆದರೆ ಅವನು ಸತ್ಯಸಂಧ, ಅದು ಏನೇನು ಹೇಳಿದ್ರು ಅದನ್ನೆಲ್ಲ ಬರೆದು ಬಿಡೋದು ಅವನ ಸ್ವಭಾವ. ಬರೆದು ಬಿಟ್ಟಿದ್ದಾನೆ. ಬರೆದ್ರೆ ಅವನೇನೋ ಬರ್ದ, ನೀನು ಯಾಕೆ ಹೇಳಬೇಕಾಗಿತ್ತು ಅಂತ ಕೇಳಿದ್ರೆ ನಾನು ಮಾತ್ರ ಮುಚ್ಚು ಮರೆ ಮಾಡಬೇಕೆ? ಒಳಗೊಂದು ಹೊರಗೊಂದು ಮಾಡಬೇಕೆ? ಏನೇನು ಅವರೇ ಹೇಳಿದ್ದಾರೋ ಅದನ್ನೆಲ್ಲ ಹೇಳ್ಬಿಡೋದು. ಯಾರ್ಯಾರಿಗೆ ಎಷ್ಟೆಷ್ಟು ಅವಶ್ಯಕತೆ ಇದೆಯೋ ಅಷ್ಟಷ್ಟು ಸ್ವೀಕರಿಸ್ತಾರೆ, ಯಾರ್ಯಾರಿಂದ ಎಷ್ಟೆಷ್ಟು ಸಾಧ್ಯ ಇದೆಯೋ ಅಷ್ಟನ್ನು ಆಚರಿಸ್ತಾರೆ. ಅನುಕೂಲ ಆದರೆ ಅನುಕೂಲ ಪಡ್ಕೊಳ್ತಾರೆ, ಉತ್ತಮವಾದರೆ ಉತ್ತಮವಾಗ್ತಾರೆ. ಇಲ್ಲದೆ ಹೋದರೆ ಇಂಥದ್ದೊಂದು ಉಂಟು, ಆ ಸ್ಥಿತಿ ನಾನು ಯಾವಾಗ ಹೋದೇನೋ, ಆ ಸ್ಥಿತಿಗೆ ನಾನು ಯಾವಾಗ ಏರಿಯೇನೋ ಅಂತ ಹೇಳ್ತಕ್ಕಂತಹ ಒಂದು ಆಂತರಂಗಿಕವಾದಂತಹ ವ್ಯಾಕುಲತೆ ಆದರೂ ಇದ್ದೀತು ಅವನ ಹತ್ರ. ಈ ರೀತಿಯಲ್ಲಿ ಒಂದು ಬಗೆಯ ಪುಣ್ಯಮಯವಾದಂತಹ ಮನೋಭಾವಕ್ಕಾದರೂ ಅವನನ್ನ ಅಣಿಗೊಳಿಸಿದಂತೆ ಆಗುವುದಿಲ್ಲವೇ? ಆದ್ರಿಂದ ನನ್ನ ಕಡೆಯಿಂದ ಅದನ್ನು ಮಾಡಲೇಬೇಕು. ಒಳ್ಳೆ ರಸಭರಿತವಾದಂತಹ ಅಂಶಗಳನ್ನು ಮಾತ್ರ ಹೇಳಿ ಕಟು ಸತ್ಯವನ್ನೆಲ್ಲ ಮುಚ್ಚಿ ಇಡಬೇಕು ಅಂತ ಹೇಳಿದ್ರೆ ಯಾವ ನ್ಯಾಯ? ಅಲ್ಲದೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಕೋಟಿ ಜನ ಈ ಒಂದು ಶಾರೀರಿಕ ಸುಖದಲ್ಲೇ ಮಗ್ನರಾಗಿದ್ದಾರೆ ಮತ್ತು ಶಾರೀರಿಕ ಸುಖವನ್ನೇ ತಮ್ಮ ಜೀವನದ ಅಂತ್ಯವನ್ನಾಗಿ, ಗುರಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಅಂದ ಮಾತ್ರಕ್ಕೆ ಆದರ್ಶವನ್ನ ಹಿಡಿದು ಪಯಣಿಸ್ತಕ್ಕಂತಹ ವ್ಯಕ್ತಿ ಅವ್ರನ್ನ ಅನುಸರಿಸಬೇಕಾಗಿಲ್ಲ. ಕೋಟಿ ಜನ ಆ ರೀತಿಯಲ್ಲಿರಲಿ, ನಾನು ಆ ರೀತಿಯಲ್ಲಿ ಆಗತಕ್ಕಂಥವನಲ್ಲ. ನಾನೀಗ ಉನ್ನತವಾದ ವಿಚಾರಗಳು ಒಂದಷ್ಟು ತಿಳಿದಿದ್ದೇನೆ, ಅದನ್ನು ನನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದುಕೊಂಡು ನಾನು ಉದ್ಧಾರವಾಗಲೇಬೇಕು ಅಂತನ್ನುವ ರೀತಿಯಲ್ಲಿ ತೊಡಬಹುದಲ್ಲ ವ್ರತವನ್ನ, ಅಂತನ್ನುವ ರೀತಿಯಲ್ಲಿ ಪ್ರಯತ್ನ ಮಾಡಬಹುದಲ್ಲ. ಶ್ರೀರಾಮಕೃಷ್ಣರು ಆ ಗೃಹಸ್ಥ ಭಕ್ತನಾದಂತಹ, ಮದುವೆ ಮಾಡಿಕೊಂಡು
ಎಳೆಯ ವಯಸ್ಸಿನ ಪತ್ನಿ, 2-3 ಮಕ್ಕಳು ಅಂತಂದ್ರೆ ಇನ್ನೂ ಎಳೆಯ ವಯಸ್ಸಿನ ಪತ್ನಿನೇ ಅವಳು. ಇಂಥವನಿಗೆ ಆ ಮಾತನ್ನು ಹೇಳಬೇಕಾದ್ರೆ ಏನ್ ಕಾರಣ ಇರಬೇಕು ಅಂತ ಆಲೋಚನೆ ಮಾಡ್ಬೇಕು ನಾವು. ಮಾಸ್ಟರ್ ಮಹಾಶಯ ಅವನು ಗೃಹಸ್ಥನಾಗಿದ್ರೂ ಕೂಡ, ಇನ್ನೂ 28-30 ವರ್ಷ ವಯಸ್ಸಿನ ಯುವಕನಾಗಿದ್ರೂ ಕೂಡ, ಇನ್ನೂ ಅವನ ಮುಂದೆ ಆ ಭೋಗ ಭಾಗ್ಯ ಅಂತ ಹೇಳ್ತಕ್ಕಂಥದ್ದು ತೆರೆದಿದ್ರೂ ಕೂಡ, ಶ್ರೀರಾಮಕೃಷ್ಣರು ಈ ಬಗೆಯ ಬೋಧನೆಯನ್ನು ನೀಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, 2 ಮಕ್ಕಳು ಆದವು ಅಂತಂದ್ರೆ ಆ ಒಂದು ಶಾರೀರಿಕವಾಗಿ ಎಷ್ಟು ಅನುಭವಿಸ್ಬೇಕೋ, ಅನುಭವಿಸಿ ನೋಡಬೇಕಾಗಿತ್ತೋ ಅಂತ ಅದನ್ನು ನೋಡಿ ಮುಗಿಸಿ ಆಯಿತು. ಅದು ಬೇಗ ಬೇಗ ಸಮಾಧಾನಕ್ಕೆ ಬಂದು ಬಿಡಬೇಕು. ಆಮೇಲೆ ಆ ಮಾಸ್ಟರ್ ಮಹಾಶಯ ಸಾಮಾನ್ಯ ಗೃಹಸ್ಥನಂತಲ್ಲ, ಆತ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅಂತನ್ನುವ ದೃಷ್ಟಿಯಿಂದ, ಉದ್ದೇಶದಿಂದ ಶ್ರೀರಾಮಕೃಷ್ಣರ ಬಳಿಗೆ ಬಂದವನು. ಅವನ ಉದ್ದೇಶವನ್ನ ಶ್ರೀರಾಮಕೃಷ್ಣರು ಬಲ್ಲರು, ಅದನ್ನು ಅವನು ಬಲ್ಲ. ಉದ್ದೇಶ ಅಥವಾ ಧ್ಯೇಯ ಅಥವಾ ಗುರಿ ನಮಗೆ ಗೊತ್ತಿದ್ರೆ ಸಾಲದು, ಅದಕ್ಕೆ ಬೇಕಾದಂಥ ತಯಾರಿ ಮಾಡಿಕೊಳ್ಳುವಂತಹದ್ದು ಕೂಡ ನಮ್ಗೆ ಗೊತ್ತಿರಬೇಕು. ತಯಾರಿ ಅಂದ್ರೇನು? ಯಾವ್ದ್ಯಾವುದು ನಿಷಿದ್ಧವೋ ಅವುಗಳನ್ನು ಬಿಡುವಂತಹದ್ದು, ಯಾವ್ದ್ಯಾವುದು ವಿಶುದ್ಧವೋ ಅವುಗಳನ್ನು ಪರಿಗ್ರಹಿಸುವಂತಹದ್ದು. ವಿಶುದ್ಧವಾದಂಥ, ವಿಶಿಷ್ಟವಾದ ರೂಪದಲ್ಲಿ ಶುದ್ಧವಾದಂಥ, ವಿಶೇಷವಾದ ರೂಪದಲ್ಲಿ ಶುದ್ಧವಾದಂತಹ ವಿಚಾರಗಳನ್ನು ಮಾತ್ರ ಗ್ರಹಿಸಿಕೊಂಡು, ನಿಷಿದ್ಧವಾದ ವಿಚಾರ, ಯಾವ ಒಂದು ವಿಚಾರಗಳು, ಯಾವ ಒಂದು ರೀತಿ ನೀತಿಗಳು, ಯಾವ ಒಂದು ನಮ್ಮ ಕಾರ್ಯಕಲಾಪಗಳು ಆ ಗುರಿಯನ್ನು ಮುಟ್ಟುವಲ್ಲಿ ಪ್ರತಿಬಂಧಕಗಳಾಗಿರುತ್ತವೋ ಅವುಗಳನ್ನು ಬಿಟ್ಟು ಬಿಡಬೇಕು ಅಂತನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅಪಥ್ಯ ಮಾಡ್ತಾ ಇರೋದು, ಔಷಧ ತಿಂತಾ ಇರೋದು. ಡಾಕ್ಟ್ರೇ, ನೀವು ಹೇಳಿದಾಗ ಔಷಧವನ್ನೆಲ್ಲ ನುಂಗಿದ್ದೇನೆ, ಆದರೂ ಕಾಯಿಲೆ ವಾಸಿ ಆಗಲಿಲ್ಲ, ಏನಿದು? ಇವನ ಅಪಥ್ಯ ಮಾಡಿದ್ದು ಡಾಕ್ಟ್ರಿಗೆ ಹೇಗೆ ಗೊತ್ತಾಗಬೇಕು? ಅಪಥ್ಯ ಮಾಡಿದ್ದು ಮನೆಯಲ್ಲಿ ಪಥ್ಯವನ್ನೇ ಕೊಟ್ಟಿದ್ದಾರೆ. ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಎಲ್ಲವನ್ನು ಪಥ್ಯ ಪ್ರಕಾರ ಕೊಟ್ಟಿದ್ದಾಳೆ ಪತ್ನಿ. ಆದರೆ ಮಧ್ಯ ಒಳಗಡೆ ಹೋಗಿ ಇವನು ಏನೇನು ತಿನ್ಬೇಕೋ ತಿಂದ್ಬಿಟ್ಟಿದ್ದಾನೆ. ಇವನು ಗುಟ್ಟಾಗಿ ತಿಂದಂತಹದ್ದು ಆ ಪತ್ನಿಗೂ ಗೊತ್ತಿಲ್ಲ, ಯಾರು ಪಥ್ಯವನ್ನು ಮಾಡಿಸ್ತಾ ಇದ್ದಾರೋ ಅವರಿಗೂ ಕೂಡ ಗೊತ್ತಿಲ್ಲ. ಈ ಕಡೆ ಡಾಕ್ಟ್ರಿಗೆ ಹೇಗೆ ಗೊತ್ತಾಗಬೇಕು? ಅಪಥ್ಯ ಮಾಡಿ ಕಾಯಿಲೆಯನ್ನು ಹೆಚ್ಚಿಕೊಂಡಂತಹ ವ್ಯಕ್ತಿ ಎಷ್ಟು ಔಷಧವನ್ನು ಕುಡಿದ್ರೆ ತಾನೇ ಹೇಗೆ ಆ ಕಾಯಿಲೆ ವಾಸಿಯಾಗುತ್ತೆ? ಹಾಗೇನೇ ಯೋಗ ಅಂತ ಹೇಳ್ತಕ್ಕಂಥ ಆರೋಗ್ಯ ಸ್ಥಿತಿಗೆ ನಾವು ಏರ್ಬೇಕಾದ್ರೆ ಈ ಭೋಗ ಅಂತ ಹೇಳ್ತಕ್ಕಂಥ ರೋಗ, ಯೋಗದ ದೃಷ್ಟಿಯಲ್ಲಿ ಈ ಭೋಗ ಅಂತ ಹೇಳ್ತಕ್ಕಂಥದ್ದು ಒಂದು ರೋಗ. ಇದನ್ನು ನಾವು ಹೋಗಲಾಡಿಸ್ಕೊಳ್ಬೇಕಾಗತ್ತೆ, ಅದಕ್ಕೆ ತಕ್ಕಂಥ ಪಥ್ಯವನ್ನು ಮಾಡಬೇಕಾಗತ್ತೆ. ಆ ಪಥ್ಯವನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ನೋಡು, ಹೋಗಬಾರ್ದಲ್ಲೆಲ್ಲ ಅಂತ. 1-2 ಮಕ್ಕಳಾಗುವ ವೇಳೆಗೆ ವಿವೇಕದ ಮೂಲಕ ಪ್ರಜ್ಞೆಯನ್ನು ತಂದುಕೊಂಡು ಅದರಿಂದ ಪಾರಾಗಬೇಕು. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ಬರುತ್ತೆ. ಈ ಲೈಂಗಿಕ ಸಂಯಮ ಕೇವಲ ಇಡ್ಲಿ ದೋಸೆಯನ್ನು ತಿನ್ನುವಂತಹ ಸಂಯಮ ಅಲ್ಲ, ತಿನ್ನೋದ್ರಲ್ಲಿ ಸಂಯಮ ಅಲ್ಲ, ಇದು ಬಹಳ ಮುಖ್ಯವಾದಂತಹ ಸಂಯಮ. ಯಾಕೆಂತಂದ್ರೆ ಶರೀರದಲ್ಲಿರುವಂತಹ ಅಪೂರ್ವ ಶಕ್ತಿ ಹರಿದು ಹೋಗುವಂತಹ ಒಂದು ಜಾಗ ಅದು. ಆದ್ರಿಂದ ಅಲ್ಲಿ ವಿಶೇಷವಾಗಿ ಗಮನ ಕೊಡಬೇಕಾಗಿದೆ. ಅದನ್ನ ಆ ಗುರುಗಳು, ಆ ಲೋಕಗುರು, ಆ ಲೋಕೋತ್ತರ ಗುರು ಶ್ರೀರಾಮಕೃಷ್ಣ ನಿರ್ಭೀತಿಯಾಗಿ ಹೇಳ್ಕೊಡ್ತಾ ಇದ್ದಾರೆ. ಯಾವುದೇ ಬಗೆಯ ಮುಚ್ಚುಮರೆ ಇಲ್ಲದೆ ಹೇಳಿಕೊಡ್ತಾ ಇದ್ದಾರೆ. ಆದರೆ ಮಾಸ್ಟರ್ ಮಾಷನಿಗೆ ಬುದ್ಧಿ ಇತ್ತು. ಅವನು ನಾಳೆ ದಿನ ಸಂಯಮಕ್ಕೆ ತಂದುಕೊಳ್ಳಬಲ್ಲ. ಆದರೆ ಕೋಟಿ ಕೋಟಿ ಜನರಿಗೆ ಮಾನಸಿಕ ಸ್ಥಿರತೆ ಇಲ್ಲ, ಬುದ್ಧಿಯಲ್ಲಿ ಸೂಕ್ಷ್ಮತೆ ಇಲ್ಲ. ಯಾರ ಬುದ್ಧಿಯಲ್ಲಿ ಸೂಕ್ಷ್ಮತೆ ಇಲ್ಲವೋ ಅವರು ಇಂದ್ರಿಯ ನಿಗ್ರಹ ಮಾಡಲಾರರು.
ಇದು ಇನ್ನೊಂದು ಕಟು ಸತ್ಯ. ಯಾತಕ್ಕೆ? ಭಯಂಕರವಾದಂತಹ ಇಚ್ಛಾಶಕ್ತಿ ಬೇಕಾಗುತ್ತೆ. ಇಚ್ಛಾಶಕ್ತಿ. ಯಾವುದನ್ನು ತಾನು ಮಾಡೋದಿಲ್ಲ, ಯಾವುದರ ಕಡೆಗೆ ನಾನು ಹೋಗೋದಿಲ್ಲ ಅಂತ ತೀರ್ಮಾನ ಮಾಡ್ತೇನೋ ಅದರ ಕಡೆಗೆ ಹೋಗದೇ ಇರಬೇಕಾದ್ರೆ ಕೊನೆಗೆ ಮನಸ್ಸು ಕೂಡ ಅತ್ತ ಕಡೆ ಪ್ರವಹಿಸದಂತೆ ಮಾಡಬೇಕಾದ್ರೆ ಇಚ್ಛಾಶಕ್ತಿ ಅಂತ ಹೇಳ್ತಕ್ಕಂಥದ್ದು ಬೇಕು. ಜಗನ್ಮಾತೆಯನ್ನ ಲಲಿತಾ ಸಹಸ್ರನಾಮದಲ್ಲಿ ಕೊಂಡಾಡುವಾಗ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತಲೇನೇನೆ ಅವಳನ್ನು ಕೊಂಡಾಡಲಾಗಿದೆ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಅಂತ 3 ಬಗೆಯ ಶಕ್ತಿ ಅವಳಲ್ಲಿ ಪರಿಪೂರ್ಣ ರೂಪದಿಂದ ಇವೆ. ಅವಳ ಸಂತಾನವಾದ ನಮ್ಮಲ್ಲಿಯೂ ಕೂಡ ಅಷ್ಟೋ ಇಷ್ಟೋ ಇವೆ. ಒಂದಷ್ಟು ಬಂಡವಾಳ ಕೊಟ್ಟೇ ನಮ್ಮನ್ನು ಕಳಿಸಿಕೊಟ್ಟಿದ್ದಾಳೆ ಈ ಜಗತ್ತಿಗೆ. ಅದನ್ನು ನಾವು ಬಂಡವಾಳವನ್ನೇ ಕರಗಿಸಿ ತಿಂದುಬಿಟ್ಟು ಪಾಪರಾಗ್ಬಿಟ್ಟಿರ್ತೀವಿ. ಅದನ್ನು ಬೆಳೆಸ್ಕೊಳ್ಬೇಕು. ಆ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಅದನ್ನು ಹೇಗೆ ಬೆಳೆಸ್ಕೊಳ್ಬೇಕು? ಅದಕ್ಕೆಲ್ಲ ವಿಧಾನಗಳಿವೆ. ಅವುಗಳನ್ನೆಲ್ಲ ಕಷ್ಟಪಟ್ಟು ಅರಿತುಕೊಂಡು ಬೆಳೆಸ್ಕೊಳ್ಬೇಕು. ಈ ಇಚ್ಛಾಶಕ್ತಿ ಅಂತಂದ್ರೆ ಮಾಡದೇ ಇರಬೇಕಾದದನ್ನ ಬಿಟ್ಟು ಬಿಡಬೇಕಾದನ್ನ ಬಿಟ್ಟೇ ಬಿಡುವಂತಹದ್ದು, ಹಿಡಿಯಬೇಕಾದನ್ನ ಹಿಡಿಯುವಂತಹದ್ದು. ಏಕಾದಶಿ ಉಪವಾಸ ಮಾಡ್ತಾರೆ, ಮನೆಯಲ್ಲೇ ಇದ್ಕೊಂಡಿದ್ದು ಬಿಡ್ತಾರೆ. ಒಗ್ಗರಣೆ ವಾಸನೆ ಯಾವಾಗ ಮೂಗಿಗೆ ಬಡಿಯುತ್ತೋ 12 ಗಂಟೆವರೆಗೂ ತಡೆದುಕೊಂಡಿದ್ದವರು ಏನೋ ಒಂದಷ್ಟು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಆ ವಾತಾವರಣದಲ್ಲಿ ಇತ್ತು ಅಂತ ಹೇಳಿದ್ರೆ ಎಂತಹ ಸಂಯಮೆಯನ್ನು ಕೂಡ ಸ್ವಲ್ಪ ಕದಲಿಸಿ ಬಿಡುತ್ತದೆ. ದೌರ್ಬಲ್ಯ, ಮನಸ್ಸು ದುರ್ಬಲ. ಆದ್ರಿಂದ ಅದನ್ನು ಉಪಾಯವಾಗಿ ಹೋಗಲಾಡಿಸ್ಕೊಳ್ಬೇಕಾಗತ್ತೆ. ಶ್ರೀರಾಮಕೃಷ್ಣರು ಇದನ್ನು ಹೇಳಿದ್ದು ಯಾರಿಗೆ? ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ದೃಢ ನಿಶ್ಚಯ ಮಾಡಿಕೊಂಡವರಿಗೆ ಮಾತ್ರ ಅಂತ ಅನ್ನೋದನ್ನ ನಾನು ಮತ್ತೆ ಮತ್ತೆ ಒತ್ತಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಾಕಿ ಉಳಿದವರು ಯಥಾಸಾಧ್ಯ. ಇನ್ನೊಂದು ಬಹಳ ಮುಖ್ಯ ಅಂಶ ಇದೆ. ಏನು ಅಂತ ಹೇಳಿದ್ರೆ, ಆಧ್ಯಾತ್ಮಿಕ ಸಾಧನೆ ಅಂತ ಒಂದು ಮಾತನ್ನು ನಾವು ಕೇಳ್ತೇವೆ. ಧ್ಯಾನ, ಜಪ, ತಪ ಇತ್ಯಾದಿ. ನಿಜವಾಗಿ ಹೇಳಬೇಕು ಅಂತಂದ್ರೆ ಈ ಇಂದ್ರಿಯ ಸಂಯಮ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಬರೀ ಸಂಯಮ ಮಾತ್ರ ಅಲ್ಲ, ಉದಾತ್ತೀಕರಣ, ಸಬ್ಲಿಮೇಷನ್, ಉದಾತ್ತೀಕರಣ. ಅದರಿಂದ ಏನಾದರೂ ಪ್ರಯೋಜನ ಪಡೆಯುವಂಥದ್ದು ಇದೆಯಲ್ಲ, ಅದೇ ಉದಾತ್ತೀಕರಣ ಅಂತ ಅದಕ್ಕೆ ಹೆಸರು. ನದಿಗೆ ಅಣೆಕಟ್ಟು ಹಾಕೋದಿದೆಯಲ್ಲ, ಅದಕ್ಕೆ ಸಂಯಮ ಅಂತ ಹೆಸರು. ಕಾಲುವೆ ತೋಡಿ ಹೊಲಗಳಿಗೆ ಹರಿಸಿ ಪೈರು ಬೆಳೆಸಿ ಆನಂದವಾಗಿ ಊಟ ಮಾಡೋದಿದೆಯಲ್ಲ, ಅದು ಉದಾತ್ತೀಕರಣ. ಸಂಯಮ ಮಾಡ್ತಕ್ಕಂಥದ್ದು ಸರಿಯೇ, ಆದರೆ ಯಾತಕ್ಕೋಸ್ಕರ? ಅದು ಭಗವದ್ ಆನಂದವನ್ನು ಪಡೆಯುವುದಕ್ಕೋಸ್ಕರ. ವಿಷಯಾನಂದವನ್ನ ನಿಗ್ರಹ ಮಾಡದೆ, ಉದಾತ್ತೀಕರಿಸದೆ ಭಗವದ್ ಆನಂದವನ್ನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಹೇಳಿದಾಗ ನಮ್ಮಲ್ಲಿ ಎಷ್ಟೋ ಜನ ಸಾಧಕರು ಈ ಧ್ವನಿಗೆ ಓಗೊಟ್ಟು, ಈ ಕರೆಗೆ ಓಗೊಟ್ಟು ಅವರು ಕೂಡ ಸಂಯಮ ಮಾಡಬಹುದು. ಸೊ ದಾಂಪತ್ಯ ಜೀವನದ ಸುಖದಿಂದ ದೂರ ಆಗುವಂತಹ ಪ್ರಯತ್ನ ಮಾಡಬಹುದು. ಸುಮ್ಮನೆ ದೂರ ಆಗುವಂತಹ ಪ್ರಯತ್ನ ಮಾಡಿದರೆ, ಸುಮ್ಮನೆ ಸಂಯಮ ಮಾಡುವ ಪ್ರಯತ್ನ ಮಾಡಿದರೆ ಯಶಸ್ವಿಗಳಾಗೋದಿಲ್ಲ. ಸುಮ್ಮನೆ ನಾನು ಅದರಿಂದ ದೂರವಾಗ್ತೇನೆ ಅಂತ ದೂರವಿದ್ದ ಮಾತ್ರಕ್ಕೆ ಅವರು ದೂರವಾಗೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾತಕ್ಕೆ? ಇದೊಂದು ಭಯಂಕರವಾದಂತಹ ಪ್ರವೃತ್ತಿ ಅಂದ್ರೆ ಯಾವಾಗಲೂ ಏನಾದರೂ ಒಂದು ವಿಷಯದಲ್ಲಿ ತೊಡಗಿರುವಂತಹದ್ದು. ಅದು ತೊಡಗಿದ್ಕೊಂಡು ಅಭ್ಯಾಸವಾದ್ರಿಂದ ಇದ್ದಕ್ಕಿದ್ದಂತೆ ಸುಮ್ಮನಿದ್ದು ಮಾತ್ರ, ನಾವು ಸುಮ್ಮನಿದ್ರು ಅದು ಸುಮ್ಮನಿರೋದಿಲ್ಲ. ಆದ್ರಿಂದ ಏನು ಮಾಡಬೇಕಾಗತ್ತೆ?
ಸಾಧನೆಯಲ್ಲಿ ನಿರತರಾಗಿರ್ಬೇಕಾಗುತ್ತೆ. ಅದೇ ಹೇಳಿದ್ನಲ್ಲ ಉದಾತ್ತೀಕರಣ ಅಂತ. ಆ ಉದಾತ್ತೀಕರಣದ ಕಾರ್ಯದಲ್ಲಿ ನಿರತರಾಗಬೇಕಾಗ್ತದೆ. ಭಜನೆ, ಧ್ಯಾನ, ಜಪ, ಪಾರಾಯಣ. ಭಜನೆ, ಧ್ಯಾನ, ಜಪ, ಪಾರಾಯಣ, ನಿಷ್ಕಾಮ ಕರ್ಮ. ಬಹುಜನರ ಹಿತಕ್ಕಾಗಿ, ಬಹುಜನರ ಸುಖಕ್ಕಾಗಿ ತೊಡಗಿಸಿಕೊಳ್ಳುವಂತಹದ್ದು. ಒಮ್ಮೆ ಒಬ್ಬ ಯುವಕ, ಸುಮಾರು 30-35 ವರ್ಷದ ಯುವಕ, ಆತ ವಿವಾಹವಾಗುವುದನ್ನು ಬಿಟ್ಟು ಶ್ರೀರಾಮಕೃಷ್ಣ ಶ್ರೀ ಸ್ವಾಮಿ ವಿವೇಕಾನಂದರ ದಿವ್ಯ ಸಂದೇಶಗಳನ್ನು ಜನಜನಿತಗೊಳಿಸುವುದಕ್ಕಾಗಿ, ವಿದ್ಯಾರ್ಥಿಗಳಲ್ಲೆಲ್ಲ ಪ್ರಸಾರ ಮಾಡುವುದಕ್ಕಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಕೊಂಡಿದ್ದಾನೆ. ಆತ ಹೀಗೆ ಬಂದಿದ್ದಾಗ ನಾನು ಮೆಲ್ಲ ಅವನನ್ನು ಕೇಳಿದೆ. ಯಾಕೆಂದರೆ ಅವನು ಸನ್ಯಾಸಿಯೂ ಅಲ್ಲ, ಇತ್ತ ಕಡೆ ವಿವಾಹಿತನೂ ಅಲ್ಲ, ಮಧ್ಯವರ್ತಿ. ಅದರಿಂದ ಅವನನ್ನು ಕೇಳಿದೆ, ನಿನ್ನ ಕಾಮದ ಸಮಾಚಾರ ಏನಪ್ಪಾ ಅಂತ. ಯೌವನ ಅಲ್ವೇ, ಇದಕ್ಕೇನು ಮಾಡ್ತಾ ಇದ್ದಿ ನೀನು? ಎಲ್ಲೊಂದ್ರಲ್ಲೂ ಓಡಾಡ್ತಾ ಇದ್ದಿ, ಯಾವುದಂದ್ರೂ ಅದು ಕಣ್ಣಿಗೆ ಬೀಳ್ತಾ ಇರುತ್ತೆ, ಸಮಾಜದಲ್ಲೇ ಓಡಾಡ್ತಾ ಇರ್ತೀನಿ ನೀನು. ಆದ್ರಿಂದ ನಿನ್ನ ಕಾಮದ ಸಮಾಚಾರ ಏನಪ್ಪಾ ಅಂತ ಕೇಳಿದೆ. ಅವನು ಹೇಳ್ತಾನೆ, ಸ್ವಾಮೀಜಿ, ಬಹಳ ದೊಡ್ಡದಾದಂತಹ ಕಾರ್ಯಯೋಜನೆಯನ್ನು ಹಾಕಿಕೊಂಡು ಅದರಲ್ಲಿ ಮಗ್ನನಾದಾಗ ಇದೆಲ್ಲ ಗಮನಕ್ಕೆ ಬರೋದಿಲ್ಲ ಸ್ವಾಮೀಜಿ ಅಂದ್ಬಿಟ್ಟ. ಹೋಗಿ ಗೆದ್ದೆ ಅಂತ ಕಳಿಸ್ಬಿಟ್ಟೆ ಅವನ್ನ. ಬೇರೆ ಇನ್ನೇನು ಬೋಧನೆಯೂ ನಿನಗೆ ಬೇಡ, ಹೋಗ್. ಸ್ವಾಮಿ ವಿವೇಕಾನಂದರು ಕೂಡ ಅಂಥ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿ ಅದೇ ಆನಂದದಲ್ಲೇ ಇರಬೇಕಾದವರು ಆ ಸ್ತರದಿಂದ ಕೆಳಗಿಳಿದು ಈ ಲೌಕಿಕ ಸ್ತರಕ್ಕೆ ಬಂದಾಗ ಅವರಿಗೆ ಇರೋದಕ್ಕೆ ಅವಕಾಶ ಇಲ್ಲ. ಹೇಗಿರೋದು? ಮನಸ್ಸನ್ನು ಎಲ್ಲಿ ಇಡೋದು? ಸಮಾಧಿಸ್ಥವಾದಂತಹ ಮನಸ್ಸನ್ನು ಒಂದೋ ಪರಬ್ರಹ್ಮದಲ್ಲಿ ಇಡಬೇಕು. ಅಲ್ಲಿಂದ ಕೆಳಗೆ ಬಂತು ಅಂತ ಹೇಳಿದ್ರೆ ಎಲ್ಲಿ ಇಡೋದು? ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಶುದ್ಧ ಹೃದಯರಾದಂತಹ ಹಲವಾರು ಯುವಕರನ್ನ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ರು. ಅವರಲ್ಲಿ ಆ ಮನಸ್ಸನ್ನ ಇಡ್ತಾ ಇದ್ರು. ಮನಸ್ಸನ್ನು ಇಡೋದಕ್ಕೊಂದು ಜಾಗ ಬೇಕು. ಸ್ವಾಮಿ ವಿವೇಕಾನಂದರು ಭಾರತದ ದೀನ ದಲಿತರ ಮೇಲೆ ಆ ಮನಸ್ಸನ್ನ ಸುರಿತಾರೆ. ಎಂತಹ ದಿವ್ಯವಾದಂತಹ ರೋದನವನ್ನ ಅವರು ಮಾಡ್ತಾರೆ ಅಂತ ಅನ್ನೋದನ್ನ ವಿಶ್ವವಿಜೇತ ವಿವೇಕಾನಂದದಲ್ಲಿ ನೋಡಬೇಕು. ವಿವರವಾಗಿ ಸಿಗ್ತದೆ ನಮಗೆ. ಹಾಗೆ ವಿಶ್ವ ಮಾನವ ವಿವೇಕಾನಂದಲ್ಲೂ ಕೂಡ ಅದರ ವಿವರಗಳು ಸಿಗುತ್ತವೆ. ಈ ತರಹದ ಭಯಂಕರವಾದಂತಹ ರೋದನ, ಈ ರೋದನ ಅಂತ ಹೇಳ್ತಕ್ಕಂಥದ್ದು ಅವರ ಆ ಸಮಾಧಿಸ್ಥ ಮನಸ್ಸಿಗೆ ಸಮಾಧಿಯ ಆನಂದದಿಂದ ದೂರವಾದಾಗಲೂ ಕೂಡ, ಅಂದರೆ ಈ ಶಾರೀರಿಕ ಮಟ್ಟಕ್ಕೆ ಬಂದಾಗಲೂ ಕೂಡ ಆ ಮನಸ್ಸನ್ನ ಇಂತಹ ಒಂದು ಕಾರ್ಯಯೋಜನೆಯಲ್ಲಿ ತೊಡಗಿಸಿಕೊಳ್ಬೇಕಾಗತ್ತೆ. ಹಾಗಿರುವಾಗ ದಾಂಪತ್ಯ ಜೀವನದಿಂದ ನಾವು ದೂರವಾದಾಗ ಆ ಮನಸ್ಸನ್ನ ಎಲ್ಲಾರು ಒಂದು ಕಡೆ ರಚನಾತ್ಮಕವಾದ ಕಾರ್ಯದಲ್ಲಿ ತೊಡಗಿಸದೆ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಅಲ್ಲಿಗೆ ಹೋಗುತ್ತೆ ಅದು. ಆದ್ರಿಂದ ಇದು ಬಹಳ ಮುಖ್ಯವಾದಂತಹ ಅಂಶ. ರಚನಾತ್ಮಕವಾದ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಅಂತ. ಬ್ರಹ್ಮಚರ್ಯವೇ ಜೀವನ ಅಂತ ಹೇಳ್ತಕ್ಕಂಥ ಪುಸ್ತಕವನ್ನು ನಾನು ಸುಮಾರು ನನ್ನ 18ನೇ ವಯಸ್ಸಿನಲ್ಲಿ ನಾನು ಓದ್ತಾ ಇರುವಾಗ ಅದರೊಳಗೆ 30 ನಿಯಮಗಳನ್ನು ಹಾಕಿದ್ದಾರೆ ಅವರು. ಆ ನಿಯಮಗಳನ್ನು ಪ್ರತಿದಿನ ಅನುಸರಿಸ್ಕೊಂಡು ಬರಬೇಕು. ಆ 30ನೇ ನಿಯಮದಲ್ಲಿ ಒಂದು ನಿಯಮ ಯಾವುದು ಅಂತ ಹೇಳಿದ್ರೆ, ಪ್ರತಿದಿನ ಆ 29 ನಿಯಮಗಳನ್ನು ಅನುಸರಿಸಿದ್ನೋ ಇಲ್ವೋ ನಾನು ಅಂತ ಹೇಳ್ತಕ್ಕಂಥದ್ದನ್ನು ರಾತ್ರಿ ಹೊತ್ತು ಪರ್ಯಾಲೋಚನೆ ಮಾಡ್ತಕ್ಕಂಥದ್ದು, ನಿರೀಕ್ಷೆ ಮಾಡ್ಕೊಳ್ತಕ್ಕಂಥದ್ದು, ಪರೀಕ್ಷೆ ಮಾಡ್ಕೊಳ್ತಕ್ಕಂಥದ್ದು, ಅದು ಒಂದು ನಿಯಮ. ಅದರಲ್ಲಿ ಇನ್ನೊಂದು ನಿಯಮ ಏನು ಅಂತ ಹೇಳಿದ್ರೆ ಸತತೋದ್ಯೋಗ. ಸತತವೂ ಯಾವುದಾದ್ರೂ ಒಂದು ಉಪಯುಕ್ತವಾದಂತಹ ಉದ್ಯೋಗದಲ್ಲಿ ತೊಡಗಿರ್ಬೇಕು ಅವನು. ಉದ್ಯೋಗ ಅಂತಂದ್ರೆ ಕೇವಲ ಕೆಲಸ ಕಾರ್ಯ ಅಂತ ಅರ್ಥ ಅಲ್ಲ. ಧ್ಯಾನ, ಜಪ, ಪಾರಾಯಣ, ಸ್ಮರಣೆ, ಸಚ್ಛಾಸ್ತ್ರ, ಸದ್ಗ್ರಂಥಗಳ ಅಧ್ಯಯನ, ಹೀಗೆ ಈ ಮನಸ್ಸನ್ನ ಮೇಲ್ಮೇಲಕ್ಕೆ ತೆಗೆದುಕೊಂಡು ಹೋಗತಕ್ಕಂತಹ ಕಾರ್ಯಕಲಾಪಗಳಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಅರ್ಥ. ಸದಾ ಮೇಲ್ಮಟ್ಟದಲ್ಲೇ ಇರಬೇಕದು. ಮನಸ್ಸಿನಲ್ಲೂ ಕೂಡ ಆ ತುಚ್ಛವಾದಂತಹ ವಿಚಾರಗಳಿಂದ ಭಾವಿಸಬಾರದು. ಮಾತಿನಲ್ಲೂ ಕೂಡ ಆ ತುಚ್ಛವಾದ ವಿಚಾರಗಳ ಕುರಿತಾಗಿ ಮಾತನಾಡಬಾರದು.
ಕೃತಿಯಲ್ಲಂತೂ ಇಲ್ಲವೇ ಇಲ್ಲ. ಈ ರೀತಿಯಲ್ಲಿ ಕಾಪಾಡಿಕೊಂಡು ಬರಬೇಕು. ಆಮೇಲೆ ಇನ್ನೊಂದು ವಿಚಾರ, ಕೆಲಸತಿ ಕೆಲವರು ವಾದ ಮಾಡೋದುಂಟು, ಗೃಹಸ್ಥರಾದರೂ ಕೂಡ ಎಷ್ಟು ಗಟ್ಟಿಮುಟ್ಟಾಗಿದ್ದಾರೆ ನೋಡಿ, ಎಷ್ಟೋ ಜನ ಬ್ರಹ್ಮಚರ್ಯ ಜೀವನ ನಡೆಸ್ತಕ್ಕಂಥವರು ಕೂಡ ಸ್ವರ್ಗಿಕೊಂಡಿದ್ದಾರೆ ಅಂತ. ಅದಕ್ಕೆಲ್ಲ ಕಾರಣಗಳಿವೆ. ಆ ಗೃಹಸ್ಥರಾದರೂ ಕೂಡ ಅವರು ಯಾವುದೋ ಒಂದು ನಿಯಮವನ್ನು ಇಟ್ಟುಕೊಂಡಿದ್ದಾರೆ. ಅವರ ಅಂತರಂಗದ ಜೀವನವನ್ನು ಹುಡುಕಿ ನೋಡ್ಬೇಕು ನಾವು. ಆಮೇಲೆ ಇನ್ನೊಂದು ವಿಚಾರ ಇದೆ, ಅವರಲ್ಲಿ ನಿಶ್ಚಿಂತತೆ ಇದೆ, ಕಾನ್ಫ್ಲಿಕ್ಟ್ಸ್ ಅಂತಿಲ್ಲ. ಕಾನ್ಫ್ಲಿಕ್ಟ್ಸ್ ಅಂತ ಹೇಳಿದ್ರೆ ಮನಸ್ಸಿನ ಮನೋಗಂಡಗಳು ಇತ್ಯಾದಿ ಕೆಲವು ತೊಡಕಿನ ಅಂಶಗಳು ಆ ಮನಸ್ಸಿನಲ್ಲಿ ಏನಿಲ್ಲ. ಅವರು ಭಾವಿಸಿರ್ತಾರೆ, ನಮ್ಮ ಕೈಲಿ ಆಧ್ಯಾತ್ಮಿಕ ಸಾಧ್ಯ ಇಲ್ಲ, ನಾವು ಹೀಗೇನೆ ಇರತಕ್ಕಂಥವ್ರು ಅಂತ ಅವ್ರು ಹಾಗೇ ಹೋಗ್ತಾರೆ ಒಂದೇ ಮನಸ್ಸಿನಿಂದ. ಅವ್ರಿಗೇನು ತೊಂದರೆ ಆಗೋದಿಲ್ಲ. ಹಾಗಾದ್ರೆ ಇವರಿಗೆ ತೊಂದರೆ ಆಯ್ತಲ್ಲ ಅಂತ ಕೇಳಿದ್ರೆ, ಇವರಲ್ಲಿ ಕೊರಗುತ್ತಾ ಇದ್ದಾರೆ ಒಳಗಡೆಯಿಂದ. ಬಿಡೋದಕ್ಕೇನೋ ಬಿಟ್ಟುಬಿಟ್ಟಿದ್ದಾರೆ, ಅಯ್ಯೋ ಬಿಟ್ನಲ್ಲ. ಅದಕ್ಕೆ ಒಬ್ಬ ಕ್ರೈಸ್ತ ಸಂತ ಪೌಲ್ ಅವನು ಹೇಳ್ತಾನೆ, ಇಟ್ ಇಸ್ ಬೆಟರ್ ಟು ಮ್ಯಾರಿ ದ್ಯಾನ್ ಟು ಬರ್ನ್ ಅಂತ. ಸುಮ್ಮನೆ ಒಳಗಡೆ ಕುದೀತಾ ಕೊರಗ್ತಾ ಇರೋದಕ್ಕಿಂತ ಮದುವೆ ಮಾಡ್ಕೊಂಡು ಹಾಯಾಗಿರೋದೇ ಒಳ್ಳೇದು ಅಂತ. ನೋಡಿ ಎಲ್ಲಿವರೆಗೆ ಹೋಯ್ತು ನೋಡಿ. ಆದ್ರಿಂದ ವಿಚಾರ ಸ್ಪಷ್ಟತೆ ಇರಬೇಕು. ತಾನು ಯಾವ ಧ್ಯೇಯಕ್ಕಾಗಿ ಯಾವ ರೀತಿಯನ್ನು ಅನುಸರಿಸಿಕೊಂಡು ಹೋಗ್ತಾ ಇದ್ದೇನೆ ಮತ್ತು ಅದನ್ನು ನಿರ್ವಂಚನೆಯಿಂದ ಹೇಗೆ ಮಾಡಿಕೊಂಡು ಬರಬೇಕು, ಧ್ಯೇಯದಲ್ಲಿ ಹೇಗೆ ಪ್ರೀತಿಯನ್ನು ಇಟ್ಕೊಂಡು ಹೋಗಬೇಕು ಅಂತನ್ನೋದೆಲ್ಲ ತೀರ್ಮಾನ ಮಾಡಬೇಕಾಗುತ್ತೆ. ಮನಸ್ಸಿನಲ್ಲಿ ಕೊರಗುವಿಕೆ ಇರಬಾರ್ದು. ಕೊರಗಿದವನು ಸೊರಗುತ್ತಾನೆ. ಇದು ಬಹಳ ಮುಖ್ಯವಾದಂಥ ಅಂಶ. ಆಮೇಲೆ ಇನ್ನೊಂದೇನಂತ ಹೇಳಿದರೆ, ನಾನಾಗಲೇ ಹೇಳಿದಂತೆ ಈ ಒಂದು ಸತ್ಕಾರ್ಯ, ಸದ್ವಿಚಾರ, ಒಳ್ಳೆಯ ಸಾಧನೆ ಇವುಗಳನ್ನ ನಿಯಮಬದ್ಧವಾಗಿ ಮಾಡಿಕೊಂಡು ಬರ್ತಾ 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 ತನ್ನ ಮನಸ್ಸು ಮೇಲೇರುವಂತೆ, ಹೃದಯ ಪದ್ಮಕ್ಕೆ ಏರುವಂತೆ, ರಕ್ತ ಚಲನೆ ಎಲ್ಲ ಊರ್ಧ್ವಗಾಮಿಯಾಗಿ ಬರುವಂತೆ ಮನಸ್ಸು ಆ ಸಹಸ್ರಾರ ಅಭಿಮುಖವಾಗಿ ಬರುವಂತೆ ಮಾಡಿಕೊಳ್ಬೇಕು. ಆ ಆಧ್ಯಾತ್ಮಿಕ ತೇಜಸ್ಸು ಅದೆಲ್ಲೋಯ್ತು. ಆಧ್ಯಾತ್ಮಿಕ ತೇಜಸ್ಸು ಅಂತ ಹೇಳ್ತಕ್ಕಂಥದ್ದು ತನ್ನ ವ್ಯಕ್ತಿತ್ವದಲ್ಲಿ ವ್ಯಕ್ತವಾಗಬೇಕು. ಕೆಲವರ ಮುಖದಲ್ಲಿ ಕಾಣದೆ ಹೋಗ್ಬೋದು ಆ ತೇಜಸ್ಸು, ಆದರೆ ಒಳಗಡೆ ಇರುತ್ತೆ ಆ ತೇಜಸ್ಸು. ಯಾವುದಾದ್ರೂ ಒಂದು ರೂಪದಿಂದ ಅದು ಇರುತ್ತೆ ಆ ತೇಜಸ್ಸು. ಕೇವಲ ಮುಖ ನೋಡಿ ತೇಜಸ್ಸಿಲ್ಲ ಅವನ ಹತ್ರ, ಅದರಿಂದ ಅವನ ಹತ್ರ ಸಾಧನೆಯೂ ಇಲ್ಲ, ಸಿದ್ಧಿಯೂ ಇಲ್ಲ ಅಂತ ತಿಳಿಲಿಕ್ಕೆ ಹೋಗಬಾರ್ದು. ವಿಚಿತ್ರವಾದಂತಹ ಮುಖಗಳಿರುತ್ತವೆ, ಅದ್ಭುತವಾದಂತಹ ತಪಶಕ್ತಿ ಇರುತ್ತೆ. ಕೆಲವರಲ್ಲಿ ಅದ್ಭುತವಾದಂತಹ ಸುಂದರವಾದ ಮುಖ ಇರುತ್ತೆ, ಒಳಗೆ ನೋಡಿದ್ರೆ ಟೊಳ್ಳು. ಒಮ್ಮೆ ಒಬ್ಬ ಮಾರ್ವಾಡಿ ಯುವಕ, ಸುಮಾರು 35 ವರ್ಷದವನು, ಕೆಲವಾರು ಪ್ರಶ್ನೆಗಳನ್ನು ಕೇಳೋದಕ್ಕೆ, ಪರಿಹಾರ ಪಡ್ಕೊಳ್ಳೋದಕ್ಕೆ ಬಂದಿದ್ದ. ಹೇಗಿದ್ದಾನೆ ಮನ್ಮಥ. ಕಣ್ಣುಗಳು ಅಷ್ಟು ಚಂದ, ನಿಷ್ಕಲ್ಮಶ, ಕಳಂಕರಹಿತ. ಯಾರಾದರೂ ಕೂಡ ಅಂದ್ಕೊಳ್ಳೇಬೇಕು, ಇವನು ಬಹಳ ಶುದ್ಧ ಕುಟುಂಬದಿಂದ ಹುಟ್ಟಿ ಬಂದಿದ್ದಾನೆ, ಸ್ವಯಂ ಪರಮ ಪರಿಶುದ್ಧ ಅಂತ. ಅವನು ತನ್ನ ಹಲವಾರು ಕಷ್ಟಗಳನ್ನೆಲ್ಲ ಹೇಳ್ಕೊಂಡ, ಅದಕ್ಕೆ ಸಮಾಧಾನವನ್ನು ಹೇಳ್ತಾ ಬಂದೆ. ಆಮೇಲೆ ಅವನು ಒಂದು ವಿಚಾರ ಹೇಳ್ದ, ಸ್ವಾಮೀಜಿ, ಯಾರು ನನ್ನನ್ನು ನೋಡಿದರೂ ಕೂಡ ದೂರ ಮಾಡ್ತಾ ಇದ್ದಾರೆ, ನನ್ನ ಕಂಡ್ರೆ ಹೆದರ್ಕೊಳ್ತಾ ಇದ್ದಾರೆ, ನಾನು ಅವ್ರನ್ನ ನೋಡಿದ್ರೆ ಸಾಕು ಹೆದರ್ಕೊಳ್ತಾ ಇದ್ದಾರೆ ಅಂದ. ವಿಚಿತ್ರವಾಗಿದೆ. ನೋಡೋಕ್ಕೆ ಎಷ್ಟು ಸುಂದರವಾಗಿದ್ದಾನೆ, ಇವನ್ ಕಂಡ್ರೆ ಯಾರಿಗೆ ಹೆದರಿಕೆ ಆಗೋ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ಅವನನ್ನೇ ಬಂದು ಮಾತಾಡ್ತಾ ಇರಬೇಕು ಅವನ ಜೊತೆ. ನೋಡ್ತಾ ಮಾತಾಡೋದಕ್ಕೆ ಬಹಳ ಆನಂದವಾಗುತ್ತೆ. ಬಿಳಿ ಚರ್ಮ, ಗೋಧಿ ಬಣ್ಣದ ಮೈಬಣ್ಣ, ನಾನು ಹಾಗೆ ವಿವರಿಸಿದಾಗೆ ಕಳಂಕರಹಿತವಾದಂತಹ ಒಂದು ಮುಖ. ಆದರೆ ಅವನು ಹೇಳ್ತಾ ಇದ್ದಾನೆ, ತನ್ನ ಬಳಿಗೆ ಬಂದು ತನ್ನ ಬಂಧು ಬಳಗದವರು ಕೂಡ ನನ್ನೊಂದಿಗೆ ಮಾತನಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ. ನಾನು ನೋಡಿದ್ರೆ ತಕ್ಷಣ
ಅವ್ರು ದೂರ ಹೋಗ್ತಾರೆ ಅಥವಾ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅಂತೇನೇನೋ ಹೇಳ್ತಾ ಇದ್ದ. ನಾನು ಅವನಿಗೆ ಹೇಳಿದೆ, ನೋಡು, ನಿನ್ನಲ್ಲಿ ಒಂದು ಶುದ್ಧವಾದಂತಹ ಕಳೆ ಇದೆ, ನಿನ್ನ ಮುಖದಲ್ಲಿ ಪರಮ ಪರಿಶುದ್ಧವಾದಂಥ ಒಂದು ಕಳೆ ಇದೆ. ಆ ಕಳೆಗೆ ಇವರೆಲ್ಲ ಹೆದರಿ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಅವರಲ್ಲಿ ಆ ಒಂದು ಶುದ್ಧತೆ ಅಂತ ಹೇಳ್ತಕ್ಕಂಥದ್ದಿಲ್ಲ. ಆದ್ರಿಂದ ಆ ಅಶುದ್ಧ ಹೃದಯ ಆದ್ರಿಂದ ಅವರದ್ದು ನಿನ್ನ ಮುಖವನ್ನು, ಶುದ್ಧವಾದಂತಹ ಮುಖವನ್ನು ನೋಡಿ, ನಿನ್ನ ಶುದ್ಧ ಚಾರಿತ್ರ್ಯದಿಂದ ಹೊರಹೊಮ್ಮುವಂತಹ ಆ ಮುಖದ ಒಂದು ಕಳೆಯನ್ನು ನೋಡಿ ಅವ್ರು ಹೆದರಿ ಹಿಂದೆ ಹೋಗ್ತಾ ಇದ್ದಾರೆ ಅಂತ ಹೇಳಿದೆ. ಆಗ ಅವನಂದ, ಸ್ವಾಮೀಜಿ ಅದು ಹೇಗೆ ಹೇಳ್ತೀರಿ? ಯಾಕೆ ಅಂತ ಕೇಳಿದೆ ನಾನು 1-2-3 ಸರ್ತಿ ವೇಶ್ಯರ ಮನೆಗೆ ಹೋಗ್ಬಿಟ್ಟು ಬಂದಿದ್ದೀನಿ ಸ್ವಾಮೀಜಿ ಅಂತಂದ ಅವನು. ಮಾತೇ ನಿಂತು ಹೋಗುವಂತಹ ಸಂದರ್ಭ ನಂದು. ಯಾರಿಗಾದರೂ ಆಶ್ಚರ್ಯವಾಗಲೇಬೇಕು. ಆದ್ರಿಂದ ಮುಖವನ್ನು ನೋಡಿ ಅವನ ಆಧ್ಯಾತ್ಮಿಕ ಶಕ್ತಿ ಸಂಪನ್ನನೋ ಅಲ್ಲವೋ ಅಂತ ನಿರ್ಧಾರಕ್ಕೆ ಬರಬಾರ್ದು. ಅಥವಾ ಕಣ್ಣುಗಳನ್ನು ನೋಡ್ಬಿಟ್ಟು, ನಾನೊಬ್ಬ ಸಾಧುಗಳ ಕಣ್ಣುಗಳನ್ನು ನೋಡಿದೆ. ಒಳ್ಳೆ ಗುಲಾಬಿ ವರ್ಣ, ಉಬ್ಬಿದ ಕಣ್ಣುಗಳು, ಏನು ಸಮಾಧಿ ಮಗ್ನರಾಗಿದ್ದುಕೊಂಡು ಆಗಾಗ ಕಣ್ಣು ತೆರೆದು ಹೊರಗಡೆ ಬರ್ತಾ ಇದ್ದಾರೆ ಅಂತನೂ ಹಾಗೆ ಕಣ್ಣು. ನಾನು ನನ್ನ ಭಾವನೆಯನ್ನು ಕೂಡ ವ್ಯಕ್ತಪಡಿಸಿದೆ. ಯಾರ ಹತ್ರ? ಆ ಸ್ವಾಮಿಗಳ ಪರಿಚಿತರ ಹತ್ರ. ಅವರು ಹೇಳಿದರು, ಹೆಚ್ಚಿಗೆ ಮಾತಾಡಬೇಡಿ ದಯವಿಟ್ಟು ಅಂತ. ಆಮೇಲೆ ಅರ್ಥ ಆಯ್ತು, ಸುಮ್ಮನಾಗ್ಬಿಟ್ಟೆ. ಆದ್ರಿಂದ ನಾವು ಈ ತೋರಾಣಿಕೆಯ ವ್ಯಕ್ತಿತ್ವ ಇದೆಯಲ್ಲ, ಅದನ್ನು ನೋಡಿ ಮೋಸ ಹೋಗಬಾರ್ದು. ಅಂತೂ ನಾನು ಯಾವುದ್ರ ಕಡೆಗೆ ನಿಮ್ಮೆಲ್ಲರ ಗಮನವನ್ನು ಸೆಳೀತಾ ಇದ್ದೇನೆ ಅಂತ ಹೇಳಿದ್ರೆ, ಆಧ್ಯಾತ್ಮಿಕ ಶಕ್ತಿ, ಆಧ್ಯಾತ್ಮಿಕ ರಭಸ ಅಂತ ಹೇಳ್ತಕ್ಕಂಥದ್ದು ಏನೋ ಒಂದು ಇದೆಯಲ್ಲ, ಆ ಶಕ್ತಿ ಏನಾಯ್ತು ಅದರ ಲೆಕ್ಕ ಬೇಕು ನಮಗೆ. ಆ ಶಕ್ತಿ ಅದ್ಭುತವಾದದ್ದು, ಸಾಮಾನ್ಯ ಶಕ್ತಿ ಅಲ್ಲ ಅದು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಒಬ್ಬ ಬ್ರಹ್ಮಚಾರಿ 25 ಜನರ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬಲ್ಲ ಅಂತ. ಎಂಥ ಲೆಕ್ಕ ಅದು! ಈ ರೀತಿಯ ತೇಜಸ್ಸು ಅಂತ ಹೇಳ್ತಕ್ಕಂಥದ್ದು ಯಾವುದಾದ್ರೂ ಒಂದು ರೀತಿಯಲ್ಲಿ ಅಲ್ಲಿ ಸಂಗ್ರಹವಾಗಬೇಕು, ಅದು ಸದುಪಯೋಗಕ್ಕೆ ಬರಬೇಕು. ಈ ರೀತಿಯಲ್ಲಿ ನಾವು ಈ ಎಲ್ಲ ವಿಚಾರಗಳನ್ನು ಸೇರಿಸಿ ಸಮಗ್ರವಾಗಿ ಆಲೋಚನೆ ಮಾಡಬೇಕಾಗ್ತದೆ. ನೋಡಿ, ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ, ಇನ್ನು ಯೋಗಶಾಸ್ತ್ರಗಳು ಇವೆಲ್ಲ ನಮ್ಮಲ್ಲಿದ್ದವು. ಆದರೂ ಕೂಡ 100 ವರ್ಷಗಳವರೆಗೆ ಪರಕೀಯರಿಂದ ವದತೆಗಳನ್ನು ತಿಂದವು. ಆಧ್ಯಾತ್ಮಿಕ ಶಕ್ತಿ ಸಂಪನ್ನರಾದಂತಹ ಜನರಿಂದ ಕೂಡಿರಬೇಕಾದ ಈ ಭಾರತ ದಾಸ್ಯಕ್ಕೆ ಗುರಿ ಆಯಿತು ಅಂತ ಹೇಳಿದ್ರೆ ಈ ಮಾತನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಶಂಕರಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂಯಮರಹಿತರು, ವೀರ್ಯಹೀನರು, ನಿರ್ಬಲರು, ಇಂಥವರ ಕೈಗೆ ಆ ಶಾಸ್ತ್ರಗಳು ಸಿಕ್ಕಿ ಮಹತ್ತರವಾದಂತಹ ಯೋಗಶಾಸ್ತ್ರ ನಷ್ಟವಾಯಿತು ಅಂತ. ಯೋಗಶಾಸ್ತ್ರ ಅದರೊಳಗೆ ಏನಿದೆ ನಿಮ್ಮ ಪುರಾಣದಲ್ಲಿ, ನಿಮ್ಮ ಏನಿದೆ ನಿಮ್ಮ ವೇದದಲ್ಲಿ, ಏನಿದೆ ನಿಮ್ಮ ಶಾಸ್ತ್ರಗಳಲ್ಲಿ ಅಂತ ಈ ಆಧುನಿಕ ವೈಜ್ಞಾನಿಕರು, ವೈಜ್ಞಾನಿಕ ಮನೋಭಾವದ ಜನ ಅಂತ ಹೇಳ್ತಕ್ಕಂಥವರೆಲ್ಲ ಭರ್ತ್ಸನೆಯಿಂದ ಮಾತನಾಡೋದನ್ನು ಕಂಡಾಗ ಅರ್ಧಂಬರ್ಧ ಧಾರ್ಮಿಕರಿಗೂ ಕೂಡ ಹೌದು ಅಂತ ಅನಿಸ್ಬಿಡುತ್ತೆ. ಹೌದು, ಇಷ್ಟೊಂದು ಪೂಜೆ ಪುನಸ್ಕಾರ ಇತ್ಯಾದಿ ಮಾಡಿ ಕೂಡ ನಮ್ಮ ದುರ್ಗತಿಯಲ್ಲಿದ್ದೇವಲ್ಲ ನಾವೆಲ್ಲ, ಏನು ಪ್ರಯೋಜನ ಆಯಿತು?
ಅಂತ ಅವರ ಮಾತನ್ನೇ ಒಪ್ಪಿಕೊಂಡು ಇವತ್ತು ಪುರೋಹಿತ ವರ್ಗ ಅಂತನೋರು ಯಾರಿದ್ದಾರೋ ಅವರೆಲ್ಲ ತಮ್ಮ ಮಕ್ಕಳನ್ನ ಒಂದು ಡಾಕ್ಟರ್ ಓದಿಸ್ತಾ ಇದ್ದಾರೆ, ಇಲ್ದಿರಿ ಇಂಜಿನಿಯರಿಂಗ್ ಮಾಡಿಸ್ತಾ ಇದ್ದಾರೆ, ಅವ್ರನ್ನ ಅಮೆರಿಕ ಕಳಿಸುತ್ತಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾತಕ್ಕೆ? ಅಂತ ಅದ್ಭುತವಾದಂತಹ ವೇದಶಾಸ್ತ್ರ, ಪುರಾಣ, ಯೋಗಶಾಸ್ತ್ರ, ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡಬಲ್ಲಂತಹ ಆ ಗ್ರಂಥಗಳನ್ನ ತಮ್ಮ ಮಕ್ಕಳಿಗೂ ಯಾತಕ್ಕೆ ಓದಿಸಬಾರ್ದಾಗಿತ್ತು? ತಾವು ಯಾವ ಶಕ್ತಿಯನ್ನು ಕಂಡುಕೊಳ್ಳಲಿಲ್ಲ, ತಮ್ಮ ಮಕ್ಕಳು ಕೂಡ ಅಶಕ್ತರಾಗುವುದು ಬೇಡ, ಆ ಇಂಜಿನಿಯರಿಂಗ್ ಓದ್ಕೊಂಡೇನೇನೇ ಸಾಕಷ್ಟು ದುಡ್ಡು ಕಾಸು ಸಂಪಾದನೆ ಮಾಡಿಕೊಂಡು ಟುಸ್ ಪುಸ್ ಅಂತ ಇಂಗ್ಲಿಷಲ್ಲಿ ಮಾತನಾಡಿಕೊಂಡು ಹೊರಗಡೆ ಬಾಕಿ ಉಳಿದವರಂತೆ ಇರಲಿ, ಎಲ್ಲ ಬಿಟ್ಟು ಪುರೋಹಿತ ವರ್ಗದವರೇ ತಮ್ಮ ಮಕ್ಕಳನ್ನ, ಇನ್ನು ತಮ್ಮ ಮಕ್ಕಳು ಮಾತ್ರ ಈ ಪೌರೋಹಿತ್ಯಕ್ಕೆ ಬರಬಾರ್ದು ಅಂತ ತೀರ್ಮಾನ ಮಾಡಬೇಕಾದ್ರೆ, ಹಾಗಾದ್ರೆ ಆ ಮಂತ್ರದಲ್ಲಿ ಏನು ಶಕ್ತಿ ಇಲ್ಲ ಅಂತ ಹೇಳಿದಾಗ ಆಯ್ತಲ್ಲ. ಮಂತ್ರದಲ್ಲಿ ಶಕ್ತಿ ಇಲ್ಲ ಅಂತಲ್ಲ, ಯೋಗಶಾಸ್ತ್ರಗಳಲ್ಲಿ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಅದನ್ನ ಹಿಡ್ಕೊಂಡವನಿದ್ದಾನಲ್ಲ ಅವನು ಮನುಷ್ಯ, ಅವನು ದುರ್ಬಲ, ಅವನು ಅಜಿತೇಂದ್ರಿಯ, ಅವನು ನಿರ್ವೀರ್ಯ. ತತ್ಪರಿಣಾಮವಾಗಿ ಆ ಶಾಸ್ತ್ರ ಗ್ರಂಥಗಳು ಯಾವುವು ಕೂಡ ಅವನ ಶಕ್ತಿಯನ್ನು ವೃದ್ಧಿಗೊಳಿಸಲಿಲ್ಲ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಹೀಗೆ ಬಹಳ ಬಹಳ ರೀತಿಯಿಂದ ನಾವು ಆಲೋಚನೆ ಮಾಡಬೇಕಾಗಿದೆ. ಇದನ್ನೆಲ್ಲ ನಾವು ಮುಚ್ಚುಮರಿಯಲ್ಲೇ ಇಟ್ಟರೆ ನಮಗಾಗತಕ್ಕಂಥ ಲಾಭ ಕಡಿಮೆ ಆಗುತ್ತೆ, ಅಷ್ಟೇ ಅಲ್ಲ ನಷ್ಟವಾಗುತ್ತದೆ. ಶ್ರೀರಾಮಕೃಷ್ಣರು ಆ ಮಾಸ್ಟರ್ ಮಾಷನಿಗೆ ಈ ಮಾತನ್ನು ಹೇಳೋದರ ಮೂಲಕ ಅವನು ನಿಜವಾದ ಅರ್ಥದಲ್ಲಿ ಆಧ್ಯಾತ್ಮಿಕ ಸಿದ್ಧಿಯನ್ನು ಮಾಡಿಕೊಂಡು ಅವನೊಬ್ಬ ಶಕ್ತಿಶಾಲಿಯಾದ ವ್ಯಕ್ತಿಯಾಗಬೇಕು ಅಂತ ನಿರೀಕ್ಷಿಸ್ತಾ ಇದ್ದಾರೆ. ಮಾಸ್ಟರ್ ಮಾಷೆಯ ಶ್ರೀರಾಮಕೃಷ್ಣ ಮಾತನ್ನು ಕೇಳಿ ಲಜ್ಜೆಯಿಂದ ಆ ಕ್ಷಣದಲ್ಲಿ ತಲೆ ತಗ್ಗಿಸಿರಬಹುದು, ಆದರೆ ಅವನ ಮನಸ್ಸಿನ ಮೇಲೆ ಅವುಗಳೆಲ್ಲ ಸತ್ಪರಿಣಾಮವನ್ನು ಬೀರಿರುತ್ತವೆ. ಮುಂದೆ ಅವನು ಮಹಾ ದೊಡ್ಡ ಸಂತನಾಗ್ತಾನೆ. ಎಂಥ ಸಂತನಾಗ್ತಾನೆ ಅಂತ ಹೇಳೋದನ್ನ ಅವನ ಜೀವನವನ್ನು ಓದಿಯೇ ತಿಳಿಯಬೇಕಾಗುತ್ತದೆ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವತ್ ಪ್ರೇಮದ ಒಂದು ಬಿಂದುವೇ ಆಗಲಿ ಯಾರಿಗಾದರೂ ದೊರೆತದ್ದೇ ಆದರೆ ಕಾಮಕಾಂಚನ ಅತಿ ತುಚ್ಛವಾಗಿ ತೋರಿ ಬರುತ್ತೆ. ಕಲಸಕ್ರಿಯ ಪಾನಕ ದೊರೆಯಿತು ಅಂತಂದ್ರೆ ಜೋನಿ ಬೆಲ್ಲದ ಪಾನಕ ತುಚ್ಛವಾಗಿ ತೋರುತ್ತೆ. ಭಗವಂತನನ್ನು ವ್ಯಾಕುಲ ಚಿತ್ತದಿಂದ ಪ್ರಾರ್ಥನೆ ಮಾಡಿದರೆ, ಆತನ ನಾಮ ಗುಣ ಕೀರ್ತನೆಯನ್ನು ಸದಾ ಮಾಡ್ತಾ ಇದ್ರೆ ಆತನಲ್ಲಿ ಪ್ರೀತಿ ಕ್ರಮೇಣ ಉದ್ಭವವಾಗಿ ಬಿಡುತ್ತೆ ಅಂತ. ಭಗವನ್ ನಾಮಗುಣ ಕೀರ್ತನೆಯನ್ನು ಮಾಡ್ತಾ ಇದ್ರೆ ಕ್ರಮೇಣ ಅವನಲ್ಲಿ ಪ್ರೀತಿ ಭಕ್ತಿ ಹೆಚ್ಚುತ್ತೆ ಅಂತನೋ ಮಾತನ್ನ ನಾವಿಲ್ಲಿ ನಮ್ಮ ಮನಸ್ಸಲ್ಲಿ ಮುದ್ರೆ ಹೊತ್ಕೊಳ್ಬೇಕು. ನಮಗೆ ಭಕ್ತಿ ಇಲ್ವಲ್ಲ, ಹೇಗೆ ಹುಟ್ಟುತ್ತೆ ಅಂತ ಹೇಳ್ತಕ್ಕಂಥ ಪ್ರಶ್ನೆ ಬಹಳ ಜನರಲ್ಲಿದೆ. ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಹೋಗಬೇಕು, ಕಣ್ಣು ಮುಚ್ಚಿಕೊಂಡು ಚಪ್ಪಾಳೆ ತಟ್ಟುಕೊಂಡು ಮಾಡಬೇಕು. ಅದನ್ನು ಮಾಡ್ತಾ 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 ಆ ಒಂದು ಭಕ್ತಿ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗಿ ಜಾಗೃತವಾಗುತ್ತೆ. ಪರಮಹಂಸರು ಕೊಠಡಿಯಲ್ಲಿ ಪ್ರೇಮೋನ್ಮತ್ತರಾಗಿ ಸುತ್ತಿ ಸುತ್ತಿ ನರ್ತಿಸುತ್ತಾ ಹಾಡಲಾರಂಭಿಸಿದ್ದಾರೆ ಅಂತ ಮಾಸ್ಟರ್ ಮಾಷಿಯ ಬರೀತಾನೆ. ಗಂಗಾ ತೀರದಿ ಶ್ರೀಹರಿ ನಾಮವ ನತಿಸುವ ಇವನಾರು, ಗಂಗಾ ತೀರದಿ ಶ್ರೀಹರಿ ನಾಮವ ನುತಿಸುವ ಇವನಾರು, ಸಗ್ಗದ ಬಲವನು ಈ ತಿರೆಗೆರೆಯುವ, ಸಗ್ಗದ ಬಲವನು ಈ ತಿರೆಗೆರೆಯುವ ನಿತ್ಯಾನಂದನು ಇವನೇನು, ಸಗ್ಗದ ಬಲವನು ಈ ತಿರೆಗೆರೆಯುವ ನಿತ್ಯಾನಂದನು ಇವನೇನು, ಗಂಗಾ ತೀರದಿ ಶ್ರೀಹರಿ ನಾಮವ ನುತಿಸುವ ಇವನಾರು, ಸಗ್ಗದ ಬಲವನು ಈ ತಿರೆಗೆರೆಯುವ ನಿತ್ಯಾನಂದನು ಇವನೇನು, ಗಂಗಾ ತೀರದ ಶ್ರೀಹರಿ ನಾಮವ ನುತಿಸುವ ಇವನಾರು, ಸಗ್ಗದ ಬಲವನು, ಸಗ್ಗ ಅಂದ್ರೆ ಸ್ವರ್ಗ, ಸ್ವರ್ಗ ತತ್ಸಮ ಸಗ್ಗ ತದ್ಭವ, ಸ್ವರ್ಗದ ಒಲವನು, ಸ್ವರ್ಗದ ಸುಖವನ್ನು, ಸ್ವರ್ಗದ ಪ್ರೀತಿಯನ್ನು, ವೈಕುಂಠದ ಆ ಆನಂದವನ್ನ ಈ ತಿರೆಗೆ, ತಿರೆ ಅಂದ್ರೆ ಭೂಮಿ, ಎರೆಯುವ ಸುರಿಯುವ
ನಿತ್ಯಾನಂದನು ಇವನೇನು. ಶ್ರೀಕೃಷ್ಣ ಚೈತನ್ಯಗೆ ಸಂಬಂಧಪಟ್ಟಂತೆ ಈ ಹಾಡು. ಮಾಸ್ಟರ್ ಮಹಾಶಯ ಮುಂದುವರಿಸ್ತಾನೆ. ಗಂಟೆ ಬೆಳಗಿನ 10 ರಾಮಲಾಲ ಕಾಳಿ ದೇವಾಲಯದ ನಿತ್ಯ ಪೂಜೆಯನ್ನು ಮಾಡಿ ಮುಗಿಸಿದ್ದಾನೆ. ಪರಮಹಂಸರು ಮಾಸ್ಟರೊಡನೆ ಕಾಳಿ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ಗರ್ಭಗೃಹವನ್ನು ಪ್ರವೇಶಿಸಿ ಆಸನದಲ್ಲಿ ಕುಳಿತುಕೊಂಡರು. ಈಗ ಭಗವತಿಯ ಪಾದ ಪದ್ಮಗಳಿಗೆ ಒಂದೆರಡು ಹೂವುಗಳನ್ನು ಅರ್ಪಿಸುತ್ತಿದ್ದಾರೆ. ತಮ್ಮ ತಲೆಯ ಮೇಲೂ ಹೂವನ್ನು ಇಟ್ಟು ಧ್ಯಾನ ಮಾಡಲು ಆರಂಭಿಸಿದ್ದಾರೆ. ಈಗ ಭಗವತಿಗೆ ಒಂದು ಹಾಡು ಹೇಳುತ್ತಿದ್ದಾರೆ. ಓ ಶರ್ವ ಪ್ರಿಯ ತಾಯಿ ಸಕಲ ಭಯಹಾರಿಣಿಯೇ, ಓ ಶರ್ವ ಪ್ರಿಯ ತಾಯಿ ಸಕಲ ಭಯಹಾರಿಣಿಯೇ, ನಿನ್ನ ನಾಮವ ನಾನು ಕೇಳಿರುವೆನು. ಪರಮಹಂಸರು ಕಾಳಿ ದೇವಾಲಯದಿಂದ ಹಿಂತಿರುಗಿ ಬಂದು ತಮ್ಮ ಕೊಠಡಿಯ ಆಗ್ನೇಯ ವರಾಂಡದಲ್ಲಿ ಕುಳಿತಿದ್ದಾರೆ. ಭಗವತಿಯ ಮತ್ತು ರಾಧಾಕಾಂತ ದೇವಾಲಯಗಳ ಹಣ್ಣು ಹಂಪಲುಗಳ ಪ್ರಸಾದವನ್ನು ತಾವು ತೆಗೆದುಕೊಳ್ಳುತ್ತಾ ಭಕ್ತರಿಗೂ ಹಂಚುತ್ತಿದ್ದಾರೆ. ಪರಮಹಂಸರ ಹತ್ತಿರ ರಾಖಾಲ ಕುಳಿತುಕೊಂಡು ಸ್ಮೈಲ್ಸ್ ಎಂಬವನ ಸೆಲ್ಫ್ ಹೆಲ್ಪ್ ಎಂಬ ಗ್ರಂಥದಿಂದ ಲಾರ್ಡ್ ಎರ್ಸ್ಕಿನ್ ಎಂಬವನ ವಿಷಯವಾಗಿ ಓದುತ್ತಿದ್ದಾನೆ. ಶ್ರೀರಾಮಕೃಷ್ಣ ಮಾಸ್ಟರಿಗೆ ಈ ಪುಸ್ತಕ ಏನು ಹೇಳ್ತಾ ಇದೆ? ಮಾಸ್ಟರ್ ಹೇಳ್ತಾನೆ, ಇದು ಹೇಳುತ್ತೆ ಲಾರ್ಡ್ ಎರ್ಸ್ಕಿನ್ ಎಂಬವನು ಫಲಾಕಾಂಕ್ಷೆ ಇಲ್ಲದೆ ತನ್ನ ಕೆಲಸಗಳನ್ನು ಮಾಡ್ತಾ ಇದ್ದ ಅಂತ. ಆಗ ಶ್ರೀರಾಮಕೃಷ್ಣ ಹೇಳಿದರು, ಹಾಗಾದರೆ ಇದು ಬಹಳ ಒಳ್ಳೆಯದೇ. ಆದರೆ ಪೂರ್ಣಜ್ಞಾನಿ ತನ್ನ ಹತ್ತಿರ ಒಂದು ಪುಸ್ತಕವನ್ನು ಇಟ್ಕೊಳ್ಳೋದಿಲ್ಲ. ಎಲ್ಲವೂ ಆತನ ನಾಲಿಗೆಯ ತುದಿಯಲ್ಲಿ. ಉದಾಹರಣೆಗೆ ಶುಕದೇವ ಪುಸ್ತಕಗಳಲ್ಲಿ ಅಂದರೆ ಶಾಸ್ತ್ರಗಳಲ್ಲಿ ಸಕ್ಕರೆ ಮರಳು ಮಿಶ್ರವಾಗಿ ಹೋಗಿವೆ. ಸಾಧು ಸಕ್ಕರೆಯನ್ನು ಮಾತ್ರ ಸ್ವೀಕರಿಸಿ ಮರಳನ್ನು ತ್ಯಜಿಸಿ ಬಿಡ್ತಾನೆ. ಸಾಧು ಸಾರವನ್ನು ಮಾತ್ರ ಗ್ರಹಿಸ್ತಾನೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಪ್ರತಿಫಲಾಪೇಕ್ಷೆ ಇಲ್ಲದೆ ಆ ಲಾರ್ಡ್ ಎರ್ಸ್ಕಿನ್ ಕೆಲಸ ಮಾಡ್ತಾ ಇದ್ದದನ್ನು ಮೆಚ್ಚಿಕೊಂಡ್ರು ನಿಜ. ಆದರೆ ಪೂರ್ಣಜ್ಞಾನಿಯ ಮಾತನ್ನೆತ್ತಿದ್ರು. ಪೂರ್ಣಜ್ಞಾನಿ ಹೇಗಿರಬೇಕು ಅಂತ ಅನ್ನೋದರ ಕಲ್ಪನೆಯನ್ನು ನಮ್ಮ ಮುಂದಿಟ್ರು. ಅವನು ಈ ಪುಸ್ತಕಗಳನ್ನು ಹೊತ್ಕೊಂಡು ತಿರುಗೋದಿಲ್ಲ. ಆ ಪುಸ್ತಕದ ಸಾರವನ್ನು ತನ್ನ ತಲೆಯಲ್ಲಿ ಹೊತ್ಕೊಂಡಿರ್ತಾನವನು. ಒಮ್ಮೆ ಶ್ರೀರಾಮಕೃಷ್ಣ ಹೇಳ್ತಾರೆ, ದಕ್ಷಿಣೇಶ್ವರದಲ್ಲಿ ಒಬ್ಬ ಸಾಧು ವಾಸವಾಗಿದ್ದ. ಆ ಸಾಧು ದಿನ ಬೆಳಗಾದರೆ ಒಂದು ಪುಸ್ತಕವನ್ನು ತೆರೆದು ನೋಡೋದು, ಆನಂದವಾಗಿ ನೋಡೋದು ಮತ್ತು ಮುಚ್ಚಿಟ್ಬಿಡೋದು. ಹೀಗೆ ಮಾಡ್ತಾ ಇದ್ದ. ಇದನ್ನು ನೋಡಿದಂತಹ ಶ್ರೀರಾಮಕೃಷ್ಣರು ಆ ಸಾಧುವನ್ನು ಕೇಳಿದ್ರಂತೆ, ನೋಡೋಣ ಆ ಪುಸ್ತಕ ಏನದು, ದಿನ ತೆಗೆದಷ್ಟೊಂದು ಶ್ರದ್ಧೆಯಿಂದ ಓದ್ತಾ ಇದ್ದೀರಲ್ಲ? ಏನಿಲ್ಲ ಅಂತ ತೆಗೆದು ತೋರಿಸಿದ್ದಂತೆ ಅದರೊಳಗೆ ಇಡೀ ಪುಸ್ತಕ ಆಮೂಲಾಗ್ರವಾಗಿ ಬರೆದಿತ್ತಂತೆ, ಓಂ ರಾಮ ಓಂ ರಾಮ ಓಂ ರಾಮ ಓಂ ರಾಮ. ಶ್ರೀರಾಮಕೃಷ್ಣ ಕೇಳಿದ್ರಂತೆ, ಇದೇನು ಬರೀ ಓಂ ರಾಮ ಅಂತ ಬರೆದಿದ್ದು, ಅಷ್ಟಲ್ಲದೆ ಇನ್ನೇನು ಅಂತ ಕೇಳಿದಂತೆ ಆ ಸಾಧು. 4 ವೇದ 6 ಶಾಸ್ತ್ರ 18 ಪುರಾಣಗಳ ಸಾರವೇ ಇಷ್ಟು, ಓಂ ರಾಮ ಸಾರ. ಬಾಕಿ ಉಳಿದದ್ದೆಲ್ಲ ಮರಳು. ಅದಕ್ಕೋಸ್ಕರವೇ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಮ್ಮ ಪಂಡಿತರುಗಳೆಲ್ಲ ತಲೆ ಕೂದಲನ್ನು ಕೂಡ ಸೀಳಿ ನೋಡುವಂತಹ ತರ್ಕವನ್ನು ಉಪಯೋಗಿಸಿ ಈ ಶಾಸ್ತ್ರವಾಕ್ಯ ವಿವರವನ್ನು ಕೊಡ್ತಾ ಇರ್ತಾರೆ ಅಂತ. ಅದ್ವೈತ ಶಾಸ್ತ್ರ ಅಂತ ಇದೆ. ಅದ್ವೈತಿಗಳು ಅಂತ ಇದ್ದಾರೆ. ಅದ್ವೈತಿಗಳು ಅಂತ ಇದ್ದ ಮೇಲೆ ಅದು ಒಂದೇ ಒಂದು ಮತ ಇರಬೇಕಲ್ವೇ? ಅವರೊಳಗೆ 48 ಭೇದಗಳಿವೆ. ಅದ್ವೈತ ಅಂತಂದ್ರೆ ಹೇಗೆ ಅಂತ ಅನ್ನೋದನ್ನು 48 ಬಗೆಯಾಗಿ ವಿವರಿಸಿದ್ದಾರೆ. ಅಷ್ಟು ಚಾಣಾಕ್ಷರು. ನಮ್ಮ ಪಾಂಡಿತ್ಯ ಎಲ್ಲ ಈ ಬಗೆಯ ತಲೆ ಕೂದಲನ್ನು ಸೀಳಿ ನೋಡುವಂತಹ ಜಾಣ್ಮೆಯಲ್ಲೇ ಪರ್ಯವಸಾನ ಹೊಂದಿದೆ. ತಲೆ ಕೂದಲನ್ನು ಸೀಳಿದ್ರೆ ಕೊನೆಗೆ ಏನು ಸಿಕ್ಕುತ್ತಲ್ಲಿ? ಕೊನೆಗೂ ಏನು ಸಿಕ್ಕೇ ಇರಲ್ಲ. ಸಾರ ಯಾವುದು? ಭಗವದ್ ಆನಂದ.
ಅದ್ವೈತವೇ ಆಗಲಿ, ವಿಶಿಷ್ಟಾದ್ವೈತವೇ ಆಗಲಿ, ದ್ವೈತವೇ ಆಗಲಿ, ಆ ಎಲ್ಲ ಮತಗಳಲ್ಲೂ ಕೂಡ ಕೊನೆಗೆ ಆ ಆನಂದವನ್ನು ಪಡೆಯುವಂತಹ ಕ್ರಮ ಇದೆ. ಆ ಆನಂದವನ್ನು ಪಡೆಯಬೇಕು, ಅದು ಸಾರ. ಆ ಎಲ್ಲ ತತ್ವಗಳ ಒಂದು ಮಂತ್ರ ಇದೆ, ಆ ಮಂತ್ರವನ್ನಾದರೂ ಹಿಡಿದುಕೊಳ್ಳಿ, ಅದು ಸಾರ. 4 ವೇದ, 6 ಶಾಸ್ತ್ರ, 18 ಪುರಾಣಗಳನ್ನು ನಾನು ಕನ್ನಡ ಭಾಷೆಯಲ್ಲಿ ಬಟ್ಟಿ ಇಳಿಸಿದ್ದೇನೆ. ಸುಮ್ಮನೆ ತಮಾಷೆಗೆ ಹೇಳ್ತೇನೆ. ದೇವರಿದ್ದಾನೆ, ಕರೆದರೆ ಬರ್ತಾನೆ, ಕರಿಬೇಕು. ದೇವರಿದ್ದಾನೆ ಅಂತ ಹೇಳ್ತಕ್ಕಂಥದ್ದು ತತ್ವ, ಕರೆದರೆ ಬರ್ತಾನೆ ಅಂತ ಹೇಳ್ತಕ್ಕಂಥದ್ದು ಸಿದ್ಧಾಂತ, ಕರೆಯಬೇಕು ಅಂತ ಹೇಳ್ತಕ್ಕಂಥದ್ದು ಯೋಗ. ತತ್ವ ಅಂತ ಹೇಳಿದ್ರೆ ಏನು? ಯಾವುದು ಹೇಗಿದೆಯೋ ಹಾಗೆ. ತತ್ವ ತನ್ನ ಅದರ ತನ, ಅದು ಹೇಗಿದೆಯೋ ಹಾಗೆ. ದೇವರು ಹೇಗಿದ್ದಾನೆ, ಅವನು ಹೇಗಿದ್ದಾನೋ ಹಾಗೆ ಇದ್ದಾನು. ದೇವರಿದ್ದಾನೆ, ಇದು ತತ್ವ. ಕರೆದರೆ ಬರ್ತಾನೆ, ಸಿದ್ಧಾಂತ. ಇದನ್ನು ಸಿದ್ಧ ಮಾಡಿ ತೋರಿಸಿಕೊಟ್ಟಿದ್ದಾರೆ ಸಾಧು ಸಂತರುಗಳು. ಕರೆಯಬೇಕು, ಇದು ಯೋಗ. ಯೋಗ ಅಂತಂದ್ರೇನು? ಪ್ರಯತ್ನ. ಭಗವಂತನನ್ನು ಕರಿತಾ ಇರಬೇಕು. ಬಾ ದರ್ಶನ ಕೊಡು, ಬಾ ದರ್ಶನ ಕೊಡು, ದರ್ಶನ ನೀಡು, ದರ್ಶನ ನೀಡು, ಹೇ ಪ್ರಭು ದರ್ಶನ ನೀಡು ಅಂತ ಪ್ರಾರ್ಥಿಸಿಕೊಳ್ತಕ್ಕಂಥದ್ದು ನಮಗೆ ಬೇಕು. ಅವನ ದರ್ಶನ ಬೇಕೇ ಬೇಕಾಗಿದೆ ಅಂತ ಹೇಳ್ತಕ್ಕಂಥದ್ದು ಅವನಿಗೆ ಗೊತ್ತಾಗಬೇಕಾಗಿದೆ. ಅವನು ಹೃದಯವನ್ನು ಓದ್ತಕ್ಕಂಥವನೇ ವಿನಃ ನಮ್ಮ ತುಟಿಗಳಿಂದ ಹೊರಹೊಮ್ಮತಕ್ಕಂಥ ಶಬ್ದಗಳನ್ನು ಓದ್ತಕ್ಕಂಥವನಲ್ಲ. ನಮ್ಮ ಮಾತನ್ನು ಕೇಳಿ ಅರ್ಥ ಮಾಡಿಕೊಳ್ತಕ್ಕಂಥವನಲ್ಲ, ನಮ್ಮ ಮೌನವನ್ನು ಕೇಳಿ ಅರ್ಥ ಮಾಡಿಕೊಳ್ತಕ್ಕಂಥವನು. ನಮ್ಮ ಹೃದಯ ನಿಜವಾಗಿ ಎಷ್ಟರ ಮಟ್ಟಿಗೆ ವ್ಯಾಕುಸ್ತಾ ಇದೆ ಅಂತನ್ನೋದನ್ನು, ಇದು ಸಾರ, ಇದು ಯೋಗ. ಶ್ರೀರಾಮಕೃಷ್ಣರು ಅದನ್ನು ಹೇಳ್ತಾ ಇದ್ದಾರೆ. ಈಗ ಕೀರ್ತನಕಾರ ವೈಷ್ಣವ ಚರಣ ಬಂದಿದ್ದಾನೆ, ಆತ ಕೀರ್ತನೆ ಮಾಡ್ತಾ ಇದ್ದಾನೆ ಅಂತ ಮಾಸ್ಟರ್ ಮಾಶಯ ಬರೀತಾನೆ. ಮಾಸ್ಟರ್ ಮಾಶಯ ಈಗ ಇವತ್ತು ರಾತ್ರಿ ನಹಬತ್ ಖಾನೆಯಲ್ಲಿ ತನ್ನ ರಾತ್ರಿಯನ್ನು ಕಳೆದ ಅಂತ ಬರುತ್ತೆ. ಶಾರದಾ ಮಾತೆಯವರು ಕೆಳಗಡೆ ಇದ್ದಾರೆ, ಮೇಲ್ಗಡೆ ಅಂತಸ್ತಿನಲ್ಲಿ ಮಾಸ್ಟರ್ ಮಾಶಯ ಕಳೆದ ಅಂತ. ಕೇವಲ 8 ಅಡಿ ಸುತ್ತಳತೆಯ ಜಾಗ ಅದು. ನಹಬತ್ ಖಾನಿ ಅಂತಂದ್ರೆ ಏನೋ ಒಂದು ಅರಮನೆ ಅಂತನೋ ಭಾವನೆ ಬರುತ್ತೆ ಹೊಸಬರಿಗೆ. ಹಾಗೇನೂ ಇಲ್ಲ, ಅತ್ಯಂತ ಸಣ್ಣ ಕುಟೀರ. 16ನೇ ಡಿಸೆಂಬರ್ 1883 ಮಾರ್ಗಶಿರ ಕೃಷ್ಣ ಬೀದಿಗೆ ಭಾನುವಾರ ಪರಮಹಂಸರು ಮಾಸ್ಟರೊಡನೆ ತಮ್ಮ ಕೊಠಡಿಯ ಅರ್ಧಚಂದ್ರಾಕಾರದ ವರಾಂಡದಲ್ಲಿ ಕುಳಿತಿದ್ದಾರೆ. ಗಂಟೆ ಬೆಳಗಿನ 10. ಸಮೀಪದಲ್ಲೇ ಕಣಿಗಲು, ಮಲ್ಲಿಗೆ, ಗುಲಾಬಿ ಇವೇ ಮೊದಲಾದ ಗಿಡಗಳು ಹೂವು ತುಂಬಿ ನಗುತ್ತಿವೆ. ಪರಮಹಂಸರು ಮಾಸ್ಟರ್ ಕಡೆ ನೋಡುತ್ತಾ ಹಾಡುತ್ತಿದ್ದಾರೆ. ಪರಮಹಂಸರು ಮಾಸ್ಟರ್ ಕಡೆ ನೋಡುತ್ತಾ ಹಾಡುತ್ತಿದ್ದಾರೆ ಅಂತ ಅನ್ನೋದನ್ನ ನಾವು ನೋಡ್ಕೊಳ್ಬೇಕು. ಏನು ಹಾಡ್ತಿದ್ದಾರೆ? ನೀನೆ ಕಾಪಿಡಬೇಕು ನಾನಿದೋ ಶರಣಾದೆ, ನೀನೆ ಕಾಪಿಡಬೇಕು ನಾನಿದೋ ಶರಣಾದೆ, ನಿನ್ನ ಪದಕ್ಕೆ ನಿನ್ನ ಪದಕ್ಕೆ. ಪಂಜರದ ಒಳಗಿರುವ ಪಕ್ಷಿಯಂದದಿ ನಾನು ನಿಸ್ಸಹಾಯಕನಾಗಿ ಬಳಲುತ್ತಿರುವೆ. ಅನಂತ ಅಪರಾಧಿ ಜ್ಞಾನಶೂನ್ಯನು ನಾನು, ಅನಂತ ಅಪರಾಧಿ ಜ್ಞಾನಶೂನ್ಯನು ನಾನು. ಕರು ಕಳೆದ ಗೋವಿನಲು ಭ್ರಮಿಸುತ್ತಿರುವೆ, ಭ್ರಮಿಸುತ್ತಿರುವೆ, ಭ್ರಮಿಸುತ್ತಿರುವೆ. ನೀ
ನೆನಪಿಡಬೇಕು ನಾನಿದೋ ಶರಣಾದೆ ನಿನ್ನ ಪದಕ್ಕೆ ನಿನ್ನ ಪದಕ್ಕೆ. ಪಂಜರದ ಒಳಗಿರುವ ಪಕ್ಷಿಯಂದದಿ ನಾನು ನಿಸ್ಸಹಾಯಕನಾಗಿ ಬಳಲುತ್ತಿರುವೆ ಅಂತ ಹೇಳ್ತಾ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾಕೆ ಪಂಜರದ ಹಕ್ಕಿ ಅಂತ ಆಗೋದಕ್ಕೆ ಯಾತಕ್ಕೆ ಹೋಗಲಿ, ಹ್ಯಾಕ್ತು ಅಂತ ನಾನು ಹೇಳಿದ್ದಲ್ಲ, ದಯವಿಟ್ಟು ಹಾಕಿ ತಿಳ್ಕೊಬೇಡಿ, ಶ್ರೀರಾಮಕೃಷ್ಣ ಹೇಳಿದ್ದು. ಯಾಕೆ ಪಂಜರದ ಹಕ್ಕಿ ಅಂತ ಆಗೋದಕ್ಕೆ ಯಾಕೆ ಹೋಗಲಿ, ಹ್ಯಾಕ್ತು. ಈ ಹ್ಯಾಕ್ತು ಅಂತ ಹೇಳ್ತಕ್ಕಂಥದ್ದೆಲ್ಲ ಅಶ್ಲೀಲ ಅಸಭ್ಯ ಅಲ್ವೇ? ಶ್ರೀರಾಮಕೃಷ್ಣರಿಗೆ ಇದ್ಯಾವುದು ಇಲ್ಲವೇ ಇಲ್ಲ. ಹಳ್ಳಿಯಿಂದ ಬಂದವರು, ಮೊದಲನೇದಾಗಿ ಕಾಮಾರಪುಕರು ಅತ್ಯಂತ ಕುಗ್ರಾಮ, ಅಲ್ಲಿಂದ ಬಂದವರು. ಅದರಿಂದ ಅಲ್ಲಿಯ ಸಂಸ್ಕೃತಿನೆಲ್ಲ ಹಿಡ್ಕೊಂಡು ಬಂದಿದ್ದಾರೆ ಅವರು ಇಲ್ಲಿಗೆ, ಪಟ್ಟಣದಲ್ಲಾದರೂ ಕೂಡ. ಎರಡನೇದಾಗಿ ಏನೇನನ್ನು ಹೇಳಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅದನ್ನೆಲ್ಲ ಹೇಳಿಬಿಡುವವರೇ ಅವರು. ಈ ಹ್ಯಾಗ್ತು ಅಂತ ಹೇಳ್ತಕ್ಕಂಥದ್ದು ಎಷ್ಟು ಶಕ್ತಿಶಾಲಿಯಾದದ್ದು ನೋಡಿ. ಅದು ಬಿಟ್ಟು ಛೇ ಅದೆಲ್ಲ ಸರಿಯಲ್ಲ ಅಂತ ಒಂಥರ ಜೆಂಟ್ಲ್ಮಲ್ಲಿಯಾಗಿ ಹೇಳಿದರೆ ಅದು ಯಾರು ಅದನ್ನು ಕೇರ್ ಮಾಡ್ತಾ ಇದ್ರು? ಅದನ್ನು ಪಂಜರದ ಗಿಳಿ ಆಗೋದಕ್ಕೆ ಯಾತಕ್ಕೆ ಹೋಗಲಿ ನಾನು ಅಂತನೋ ಮಾತನ್ನ ಎತ್ತಿ ಆಡಿ ಹಾಡಕ್ಕೇನೋ ಹಾಡ್ಬಿಟ್ರು. ಆ ಹಾಡನ್ನ ಹಾಡಕ್ಕೇನೋ ಹಾಡ್ಬಿಟ್ರು. ಶ್ರೀರಾಮಕೃಷ್ಣರು ಅಪರಾಧಿ ಮನೋಭಾವವನ್ನು ಒಪ್ಕೊಳ್ಳುವವರಲ್ಲ. ನಾನು ಪಾಪಿ ನನ್ನನ್ನು ಉದ್ಧರಿಸು ಅಂತ ಹೇಳ್ತಕ್ಕಂಥ ಪ್ರಾರ್ಥನೆಯನ್ನು ಅವರು ಒಪ್ಪುವವರೇ ಅಲ್ಲ. ಭಗವಂತನ ನಾಮಗುಣ ಕೀರ್ತನೆಯನ್ನು ಮಾಡಿದ್ದೇನೆ, ನಾನೆಂಥ ಪಾಪಿ, ನನಗೆಲ್ಲಿದೆ ಪಾಪ, ಈ ಥರ ಕೇಳಬೇಕು. ಪುಣ್ಯೋಹಂ ಪುಣ್ಯಕರ್ಮಾಣಂ ಅಂತ ಹೇಳ್ತಕ್ಕಂಥ ಪುಣ್ಯ ಸಂಕಲ್ಪ ಮಾಡ್ಕೊಳ್ಬೇಕೇ ವಿನಃ ಪಾಪ ಸಂಕಲ್ಪ ಅಂತ ಹೇಳ್ತಕ್ಕಂಥ ಅದನ್ನು ಮಾಡಲೇಬಾರ್ದು ಅಂತ ಹೇಳ್ತಕ್ಕಂಥವ್ರು. ಅದರಿಂದ ಇಲ್ಲಿ ಇನ್ನೊಂದು ಮಾತನ್ನು, ಪಂಜರದ ಒಳಗಿರುವ ಪಕ್ಷಿಯೊಂದು ನಾನು ನಿಸ್ಸಹಾಯಕನಾಗಿ ಬಳಲುತ್ತಿರುವೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನೀನು ಒಪ್ಪಿಕೋಬಾರ್ದು. ನಾನು ನಿತ್ಯ, ನಾನು ಶುದ್ಧ, ನಾನು ಮುಕ್ತ. ನಾನೀಗ ಬದ್ಧನಾಗಿಯೇ ಇರಬಹುದು, ಶಾರೀರಿಕವಾಗಿ ಬದ್ಧನಾಗಿರಬಹುದು, ಬಂಧು ಬಳಗದವರಿಂದ ಬದ್ಧನಾಗಿರಬಹುದು, ಗೃಹಸ್ಥನಾಗಿ ಬದ್ಧನಾಗಿರಬಹುದು, ಕುಟುಂಬಿಕನಾಗಿ ಬದ್ಧನಾಗಿರಬಹುದು. ಆದರೂ ಕೂಡ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರಬೇಕು, ನಾನು ನಿತ್ಯ, ನಾನು ಶುದ್ಧ, ನಾನು ಮುಕ್ತ ಮುಕ್ತ ಮುಕ್ತ, ನಾನು ನಿತ್ಯ ಸ್ವತಂತ್ರ, ನನಗಿಲ್ಲ ಬಂಧನ ಅಂತ ಹೇಳ್ತಕ್ಕಂಥದ್ದನ್ನು ಮನಸ್ಸಿಗೆ ಹೇಳ್ಕೊಳ್ತಾ ಇರಬೇಕು. ಈ ಹೊರಗಡೆಯಿಂದ ಹೇಳ್ಕೊಂಡದ್ದು ನಮ್ಮ ಒಳಗಡೆಯ ಮನಸ್ಸಿಗೆ ಹೋಗುತ್ತೆ. ಒಳಗಡೆಯ ಮನಸ್ಸು ಅಂತ ಹೇಳಿದ್ರೆ ಯಾವುದು ಗೊತ್ತೇನೋ? ಸೂಕ್ಷ್ಮ ಶರೀರ ಅಂತ ಹೆಸರು. ಆ ಸೂಕ್ಷ್ಮ ಶರೀರಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಸೂಕ್ಷ್ಮ ಶರೀರದ ಒಳಗಡೆ ಕಾರಣ ಶರೀರ ಅಂತ ಹೇಳ್ತಕ್ಕಂಥದ್ದಿದೆ. ಕಾರಣ ಶರೀರ ಬಹಳ ದೂರದಲ್ಲಿ ಇರತಕ್ಕಂಥ ಮಾತಾಯಿತು. ಆದರೆ ಈ ಸೂಕ್ಷ್ಮ ಶರೀರಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಈ ಹೊರ ಮನಸ್ಸಿನಿಂದ ಪಾಠವನ್ನು ಹೇಳ್ಕೊಡ್ಬೇಕು, ಹೇಳ್ತಾ ಇರಬೇಕು. ಆಟೋ ಸಜೆಷನ್ ಅಂತ ಒಂದು ಶುರುವಾಗಿದೆ ಈ ನಡುವೆ. ತಮಗೆ ತಾವೇ ರಾತ್ರಿ ಮಲ್ಕೊಳ್ಳುವಾಗ ಸೂಚನೆ ಕೊಟ್ಕೊಳ್ಳೋದು, ನಾನು ಚೆನ್ನಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನನಗೇನು ತೊಂದರೆ ಇಲ್ಲ, ನನಗೇನು ಚಿಂತೆ ಇಲ್ಲ, ಸುಮ್ಮನೆ ಎಲ್ಲ ಕಾಲ್ಪನಿಕ ಅಷ್ಟೇನೆ, ನಾನು ಆನಂದವಾಗಿದ್ದೇನೆ ಅಂತ ಹೇಳ್ತಕ್ಕಂತಹ ಒಂದು ಸೂಚನೆಯನ್ನು ಕೊಟ್ಕೊಳ್ತಾ ಅವನು ಆನಂದಮಯ ಪುರುಷನೇ ಆಗಿಬಿಡ್ತಾನಂತೆ. ಇದನ್ನು ಆಧುನಿಕ ಮನೋವಿಜ್ಞಾನಿಗಳು ಕಂಡುಹುಡುಕಿ ಅದನ್ನು ಬಹಳಷ್ಟು ಪ್ರಚುರಗೊಳಿಸಿದ್ದಾರೆ. ಇಲ್ಲಿ ಈ ಮಾತನ್ನು ಕೂಡ ಜಪ, ಸೋಹಂ 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 ಅಂತ ಹೇಳ್ತಕ್ಕಂತಹ ಪ್ರಾರ್ಥನೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಕ್ಕಂತಹ ಒಂದು ಭಾವ, ಇವುಗಳೆಲ್ಲ ನಮ್ಮ ಸೂಕ್ಷ್ಮ ಶರೀರಕ್ಕೆ ನಾವು ಕೊಡ್ತಕ್ಕಂಥ ಟ್ರೀಟ್ಮೆಂಟ್. ಅದು ವಿಕೃತವಾಗಿದೆ. ನಮ್ಮ ಸೂಕ್ಷ್ಮ ಶರೀರ ಅಂತ ಹೇಳ್ತಕ್ಕಂಥದ್ದು ಡಿಸ್ಟಾರ್ಟ್ ಆಗಿದೆ. ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ ವಿಕೃತಗೊಂಡಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ದಂಭ, ದರ್ಪ,
ಅವರು ಬೈದರು, ಇವರು ಬೈದರು, ಅವರು ಹೊಡೆದ್ರು, ಇವರು ಹೊಡೆದ್ರು, ಅವರು ಮಾನ ತೆಗೆದ್ರು, ಇವರು ಮಾನ ಕೊಟ್ಟರು ಅಂತ ಹೇಳ್ತಕ್ಕಂಥ ಈ ಒಂದು ಭಾವನೆಯಿಂದ ಆ ಅಂತರಂಗ ಅಂತ ಹೇಳ್ತಕ್ಕಂಥ ಅದು ವಿಕೃತಗೊಂಡಿದೆ. ಪ್ರತಿಯೊಬ್ಬರ ಹೊರಗಡೆಯ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥದ್ದನ್ನು ಕಂಡಾಗಲೇನೆ ಅವರ ಅಂತರಂಗದಲ್ಲಿ ವಿಕೃತಗೊಂಡಿದೆಯೋ ಅಥವಾ ಸುಕೃತಗೊಂಡಿದೆಯೋ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಪತ್ತೆ ಹಚ್ಚಿಬಿಡ್ಬೋದು. ಈ ಅಂತರಂಗದ ವ್ಯಕ್ತಿತ್ವಕ್ಕೆ ಇದನ್ನೆಲ್ಲ ತಲುಪಿಸಬೇಕು. ಈ ರೀತಿಯಲ್ಲಿ ನಾವು ಪಂಜರದಲ್ಲಿ ಇಲ್ಲ, ನಾವು ಸುಮ್ಮನೆ ನಾವಾಗಿ ಅಂಟುಕೊಂಡಿದ್ದೇವೆ. ಶ್ರೀರಾಮಕೃಷ್ಣ ಯಾವಾಗಲೂ ಹೇಳ್ತಾರೆ, ಕಾಮವನ್ನು ತಪ್ಪಿಕೊಳ್ಳೋದು ನಾವು ಬಂಧನದಲ್ಲಿದ್ದೇವೆ ಅಂತ ಭಾವಿಸ್ಕೊಳ್ಳೋದು. ಕೈ ಬಿಟ್ಟರಾಯಿತು, ಬಂಧನ ಕಳಚೇ ಹೋಯಿತು. ಸಂಸಾರ ಇದೆ, ಸಂಸಾರ ಇದೆ, ಸಂಸಾರದಿಂದ ನಾವು ಬದ್ಧರಾಗಿದ್ದವರು. ಆದ್ದರಿಂದ ನಾವು ಶನಿವಾರ ಉಪನ್ಯಾಸಕ್ಕೆ ಬರೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ಸ್ವಾಮೀಜಿ ಅಂತ. ಆದರೆ ಇಲ್ಲಿ ಬಂದವರು ಯಾರು ಇದ್ದಾರೋ ಅವರಿಗೆಲ್ಲ ಸಂಸಾರ ಇಲ್ವೇನೋ? ಇದೆ. ಆದರೆ ಅವ್ರೇನು ಮಾಡಿದ್ದಾರೆ, ಅಯ್ಯೋ ಇದು ಯಾವಾಗಲೂ ಇದ್ದದ್ದೇ ಇದು. ಯಾರ್ಯಾರು ನೆಂಟರೆಲ್ಲ ಇದ್ದಾರೋ ಅವರಿಗೆಲ್ಲ ಹೇಳ್ಬಿಟ್ಟಿದಾರಂತೆ ಭಾಳ ಜನ, ಶನಿವಾರ ಮಾತ್ರ ಸಂಜೆ ಬರಲೇಬೇಡಿ ಮನೆಗೆ ಅಂತ. ಏನಾದ್ರು ಬರೋದಿದ್ರೆ ಆಶ್ರಮಕ್ಕೆ ಬನ್ನಿ, ಅಲ್ಲೇ ಸಿಗ್ತೀನಿ ನಾನು ನಿಮಗೆ ಅಂತ. ನೀವಿಷ್ಟು ಜನರು ಕೂಡ ಆ ಹಿಡಿದ ಹಿಡಿತವನ್ನು ಸಡಿಲಿಸಿಕೊಂಡು ಮುಕ್ತರಾಗಿ ಬಂದವರು. ಅಷ್ಟೇ ಮಾಡಬೇಕಾದ್ದು. ಸಂಸಾರವನ್ನು ಯಾರು ತಾನೇ ತಲೆ ಮೇಲೆ ಇಟ್ಕೊಂಡು ನೋಡ್ಕೊಳ್ಳೋದಕ್ಕಾಗತ್ತೆ? ಅವನೇ ಎಷ್ಟು ದಿನ ಇರ್ತಾನೋ ಇಲ್ವೋ ಹೇಳೋದಕ್ಕೆ ಸಾಧ್ಯವಿಲ್ಲ. ಮೊನ್ನೆ ಗುರುವಾರ ರಾತ್ರಿ ಮಲ್ಕೊಂಡಿದ್ದೆ ನಾನು. ಸುಮಾರು 2 ಗಂಟೆ ಹೊತ್ತಿಗಿರ್ಬೋದು. ಚಳಿಯ ಕಾರಣದಿಂದ ಇರ್ಬೋದೋ ಏನೋ ಗೊತ್ತಿಲ್ಲ, ನಾನೇನು ಸರಿಯಾಗಿ ಹೊದಕೆ ಹಾಕ್ಕೊಂಡಿಲ್ಲ, ಅದರಿಂದ ಇರ್ಬೋದು ಅಂತ ಗೊತ್ತಿಲ್ಲ, ಏನಂತೂ ಗೊತ್ತಿಲ್ಲ. ಎಡದುಗಡೆಗೆ ಒರಗಿಕೊಂಡು ಮಲಗಿಕೊಂಡಿದ್ದೆ. ನನ್ನ ಎದೆಯ ಕೆಳಭಾಗ ಅಂದರೆ ಎದೆಗೂಡು ಇದೆಯಲ್ಲ, ಎದೆಗೂಡು, ಅದರ ಕೆಳಭಾಗ, ಕೆಳ ತುದಿ, ಅಲ್ಲಿಂದ ಏನೋ ಒಂಥರ ಒತ್ತಿದಂತೆ ಅನುಭವ. ಇದೇನು ಒತ್ತುತ್ತಾ ಇದೆಯಲ್ಲ ಅಂತ ಎಚ್ಚರವಾಯಿತು. ಎದ್ದಾಗ ನೋವು ಕಾಣಿಸ್ಕೊಂಡಿತು. ಇದೇನು ನೋವಾಗ್ತಾ ಇದೆಯಲ್ಲ ಅಂತ ಎದ್ದು ಕೂತಾಗ ಆ ಹಿಡಿತ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಪ್ರಬಲವಾಗಿತ್ತು ಅಂದರೆ ಕತ್ತನ್ನು ಹೆಸಗದ ಹಾಗಿತ್ತು. ಹಾಗೇ ಸ್ವಲ್ಪ ಹರಡ್ಕೊಂಡು ಬಂತು ಆ ಎದೆಲೆಲ್ಲ. ಏನು ಮಾಡೋದು ಅಂತ ಒಂದು ಕ್ಷಣದಲ್ಲಿ ಗೊತ್ತೇ ಆಗಲಿಲ್ಲ. ನಮ್ಮ ಸ್ವಾಮಿಗಳಿಗೆಲ್ಲ ತಿಳಿಸ್ಬೇಕು, ಬಹುಶಃ ಕೊನೆಗಳಿಗೆ ಬಂತು ಅಂತ ಕಾಣುತ್ತೆ ಅಂತನ್ನೋದು ಅಷ್ಟು ನಿರ್ಧಾರವಾಗಿ ಹೋಗ್ಬಿಟ್ಟಿತ್ತು ಮನಸ್ಸಿನಲ್ಲಿ. ಸುಮಾರು 3 ನಿಮಿಷಗಳ ಕಾಲ ಈ ಒಂದು ಭಯಂಕರ ಯಾತನೆಯನ್ನು ಅನುಭವಿಸಿದೆ ನಾನು. ಮರಣ ಯಾತನೆಯೇ ಅಂತ ಅನ್ಬೋದು, ಮೃತ್ಯುವನ್ನೇ ಸಂಧಿಸಿದೆ ಅಂತ ಹೇಳಿದರೆ ಆಶ್ಚರ್ಯವೇನಿಲ್ಲ. ಅಂತೂ ಆ ಹೊತ್ತಿಗೆ ಅವರಿವ್ರನ್ನೆಲ್ಲ ಯಾತಕ್ಕೆ ಕರೆಯೋದು ಅಂತ ಜಗನ್ಮಾತೆಯನ್ನು ವಿಶೇಷವಾಗಿ ಕರೆದೆ. ಏನಮ್ಮ ಇದು, ಇನ್ನೂ ಸ್ವಲ್ಪ ಮಾಡೋ ಕೆಲಸ ನಾನು ಇದೆ ಅಂತ ಅಂದ್ಕೊಂಡಿದ್ದೇನೆ, ಅದೆಲ್ಲ ಅರ್ಧಕ್ಕೆ ನಿಲ್ಲಿಸಿ ಬಂದ್ಬಿಡೋಣವೇ, ದಯವಿಟ್ಟು ಏನಾದ್ರು ಹೋಗಲಾಡಿಸು ಅಂಥೇಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡೆ ಒಂದೇ ಸವನೆ. ಆ ನೋವು ಎಷ್ಟು ತೀವ್ರವಾಗಿತ್ತು ಅಷ್ಟೇ ತೀವ್ರವಾಗಿ ಪ್ರಾರ್ಥನೆ ಮಾಡಿಕೊಂಡೆ. 3 ನಿಮಿಷದಲ್ಲಿ ಆ ನೋವು ಮುಕ್ತಾಯಗೊಂಡಿತು. ಆಮೇಲೆ ಎಂದಿನಂತೆ ಆಗಿಬಿಟ್ಟೆ. ಚೆನ್ನಾಗಿತ್ತು. ಆ ನೋವು ಹೋದ್ಮೇಲೆ ಭಾಳ ಚೆನ್ನಾಗಿರುತ್ತೆ. ಭಾಳ ಚೆನ್ನಾಗೇನೋ ಇತ್ತು. ಯೋಚನೆ ಮಾಡ್ತಾ ಇದ್ದೆ, ಓಹೋ ಹೀಗೆ ಅಲ್ವಾ ರಾತ್ರಿ ಕಳೆಯೋದ್ರೊಳಗೆ ಏನೇನಾಗುತ್ತೋ ಏನು ಹೋಗುತ್ತೋ, ಮಲಗಿದವನು ಬೆಳಿಗ್ಗೆ ಹೇಳ್ತಾನೆ ಅಂತ ಏನು ಗ್ಯಾರಂಟಿ ಅಂತನೂ ಮಾತನ್ನೆಲ್ಲ ಆಡ್ತಾರಲ್ಲ, ಹೀಗೆ ಅಲ್ವೇ? ಇದ್ದಕ್ಕಿದ್ದಂತೆ ಮನುಷ್ಯ ಅಲ್ಲೇ ಗಪ್ಚಿಪ್ತ ಆಗ್ತಕ್ಕಂಥದ್ದು ಹೀಗೆ ಅಲ್ವೇ ಅಂತ ಆಲೋಚನೆ ಮಾಡಿದೆ. ನಿಜಕ್ಕೂ ಕೂಡ ನಾವು ಒಂದಲ್ಲ ಒಂದು ದಿನ ಯಾರಿಗೂ ಹೇಳದೆ ಕೇಳದೆ ತಣ್ಣಗಾಗುವವರು, ಸುಮ್ಮಗಾಗುವವರು. ಅಂದಮೇಲೆ ಯಾತಕ್ಕೆ ಹಿಡ್ಕೊಂಡು ಒದ್ದಾಡೋದು? ಅಯ್ಯೋ ನಾನು ಇಲ್ಲದೆ ಇದೆಲ್ಲ ನಡೆಯೋದೇ ಇಲ್ಲ, ನನ್ನಿಂದ ಇರಲಿ, ಇದೆಲ್ಲ ಬೇಕೇ ಬೇಕಾಗಿದೆ, ನಾನು ಬೇಕೇ ಬೇಕಾಗಿದೆ ಅಂತನ್ನುವ ಒಂದು ಬಂಧನಕಾರಿ ಮನೋವೃತ್ತಿಯನ್ನು ಯಾತಕ್ಕೆ ನಾವೇ ಹೇರಿಕೊಳ್ಳೋದು? ಯಾತಕ್ಕೆ ಕನಿಷ್ಠ ಪಕ್ಷ ಒಂದು 60 ವರ್ಷ ಆದ ಮೇಲಾದರೂ ಕೂಡ ಮುಕ್ತರಾಗಿ ಭಗವದ್ ಧ್ಯಾನ, ಪಾರಾಯಣ, ಸತ್ಕರ್ಮ, ಸತ್ಕಾರ್ಯ, ಸದ್ಭಾವನೆ ಇಂಥವುಗಳೇ ತೊಡಗಬಾರ್ದು? ಅದನ್ನು ನೀವು ಮಾಡ್ತಾ ಇದ್ದೀರಿ. ಅದನ್ನೆಲ್ಲ ನೋಡೋದಕ್ಕೆ ನನಗೆ ಬಹಳ ಆನಂದವಾಗುತ್ತೆ. ಇಂಥ ಮನೋಭಾವ ಇರತಕ್ಕಂತಹ ವ್ಯಕ್ತಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಲಿ. ತನ್ನ ಮೂಲಕ ನಮ್ಮ ದೇಶದಲ್ಲಿ, ರಾಷ್ಟ್ರದಲ್ಲಿ, ವಿಶ್ವದಲ್ಲಿ ಶಾಂತಿ ಅಂತ ಹೇಳ್ತಕ್ಕಂಥದ್ದು ನೆಲೆಗೊಳ್ಳಲಿ. ಪ್ರತಿಯೊಬ್ಬರೂ ಆನಂದವನ್ನು, ಭಗವದ್ ಆನಂದವನ್ನು ಅನುಭವಿಸುವಂತೆ ಆಗಲಿ ಅಂತ ಪ್ರಾರ್ಥಿಸಿಕೊಂಡು
ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನು ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತ ಜಗತ್. ಹರಿ ಓಂ ತತ್ಸತ್.